ಗುಡ್ ಈವ್ನಿಂಗ್, ಕೇಳ್ತಾ ಇದೆಯಾ? ಏನು ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಯಾವ ಟೆಸ್ಟ್ ಬರ್ತವೆ, ಯಾವ ತರ ಕನ್ವರ್ಜ್ ಆಗುತ್ತೆ, ಡೈವರ್ಜ್ ಆಗುತ್ತೆ ಅಂತ ಎಲ್ಲ ನೋಡಿದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ಟರ್ನೇಟಿಂಗ್ ಸೀರೀಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಆಲ್ಟರ್ನೇಟಿಂಗ್ ಸೀರೀಸ್ ಅಂದ್ರೆ ಏನು ಅಂತ ಅಂದ್ರೆ ವೆರಿ ಸಿಂಪಲ್. ಸೈನ್ಸ್ ಆಲ್ಟರ್ನೇಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆ ತರ ಅಷ್ಟೇ. ಸೇಮ್ ಎ ಸೀರೀಸ್ ವಿತ್ terms alternatively positive and negative is called alternating series. The series is just like a1 minus a2 ನೋಡಿ, plus minus plus minus in change ಆಗ್ತಾ ಹೋಗ್ತದೆ. So where all the ans are positive, okay na? So for each n is an alternating series, and briefly it is written as in this form: minus 1 whole power n minus 1 an ಅಂತ ಬರಿತಾ ಹೋಗ್ತೀವಿ. So n runs from 1 to infinity, okay na? So n ಗೆ 1 ಹಾಕಿದ್ರೆ ಏನ್ ಬರುತ್ತೆ? So this is always a positive quantity. an is positives. ಸೊ ಇಲ್ಲಿಗೆ ಇದು ಚೇಂಜ್ ಆಗ್ತಾ ಇರುತ್ತೆ, ಇದು ಪ್ಲಸ್ ಮೈನಸ್ ಚೇಂಜ್ ಆಗ್ತದೆ. ಎನ್ ಗೆ 1 ಹಾಕಿದ್ರೆ ಏನ್ ಬರುತ್ತೆ ನಿಮಗೆ? ಫಸ್ಟ್ ಪ್ಲಸ್ a1 ಬರುತ್ತೆ. ಎನ್ ಗೆ 2 ಹಾಕಿದ್ರೆ ದಿಸ್ ವಿಲ್ ಬಿಕಮ್ 2 minus 1 is 1, minus 1 whole power 1 is minus 1, so that is minus a2 ಬರುತ್ತೆ. ಸೊ ಅಂಡ್ ಪ್ಲಸ್ a3 minus a4, ಸೊ ಲೈಕ್ ಹಿಂಗೆ ಹೋಗ್ತಾರೆ. ಸೊ ದಿಸ್ ಇಸ್ ಅನ್ ಆಲ್ಟರ್ನೇಟಿಂಗ್ ಸೀರೀಸ್. ಸೊ ಎಕ್ಸಾಂಪಲ್ ಹೆಂಗ್ ಬರಿತೀವಿ ಅಂತಂದ್ರೆ, ಸೊ ಎಕ್ಸಾಂಪಲ್ ಎಷ್ಟೊಂದು ಎಕ್ಸಾಂಪಲ್ಸ್ ಬರಿಬೋದು ನೀವು. ಹೇಗೆ ಹಿಂಗ್ ಬರಿಬೋದು: ಸಮೇಶನ್ minus 1 whole power n minus 1 1 upon n ಅಂತಂದ್ರೆ ದಿಸ್ ಇಸ್ ಅನ್ ಆಲ್ಟರ್ನೇಟಿಂಗ್ ಸೀರೀಸ್. ಆಲ್ಟರ್ನೇಟಿಂಗ್ ಅಂತಂದ್ರೆ ಇಲ್ಲಿ ಇದು ಬಂದ್ಬಿಡುತ್ತೆ -1 whole power n minus 1 ಅಂತ. ಸೊ ಇದ್ರದ್ದು ಸೀರೀಸ್ ಹೆಂಗಿರುತ್ತೆ ಅಂತಂದ್ರೆ, ಫಸ್ಟ್ ಟರ್ಮ್ 1 ಇರುತ್ತೆ, ಮೈನಸ್ ಸೆಕೆಂಡ್ ಟರ್ಮ್ 1/2 ಪ್ಲಸ್ 1/3 ಮೈನಸ್ 1/4 ಪ್ಲಸ್ ಅಂಡ್ ಸೋ ಆನ್, ಈ ತರ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ? ಆಲ್ಟರ್ನೇಟಿಂಗ್ ಸೀರೀಸ್ ಅಂತ ಕರಿತೀವಿ. ಆಲ್ಟರ್ನೇಟಿಂಗ್ ಸೀರೀಸ್ ಇದು ಕತೆ. ಸೊ ಇಲ್ಲಿ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಸ್ವಲ್ಪ ವೇರಿ ಆಗುತ್ತೆ. ಏನಿದೆ ಪಾಸಿಟಿವ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಗಿಂತ ಸ್ವಲ್ಪ ಬೇರೆ ಬೇರೆ ಇರುತ್ತೆ, ನೋಡ್ತಾ ಹೋಗೋಣ. ಇದು ಆಲ್ಟರ್ನೇಟಿಂಗ್ ಸೀರೀಸ್. ನೆಕ್ಸ್ಟ್ ಬರುತ್ತೆ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಅಂತ ಬರುತ್ತೆ. ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಅಂತ ಬರುತ್ತೆ. ಇನ್ನೊಂದು ಕಂಡೀಷನಲಿ ಕನ್ವರ್ಜೆಂಟ್ ಸೀರೀಸ್ ಅಂತ ಬರುತ್ತೆ. ಏನು ಸರ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಅಂತ ಅಂದ್ರೆ? ಯಾವುದೇ ಒಂದು ಸೀರೀಸ್, ಸೊ ದಿಸ್ ಇಸ್ ಎನ್ ಆಲ್ಟರ್ನೇಟಿಂಗ್ ಸೀರೀಸ್. ಸೊ ಸಮೇಶನ್ ಇಲ್ಲಿ -1 whole power n minus 1 ಇಲ್ಲ ಅಂದ್ರೂ ಇಟ್ಸ್ ಅಂಡರ್ಸ್ಟುಡ್. -1 whole power n minus 1 ಸೇರಿಸ್ಕೊಂಡು ಅವನು ಏನ್ ಅಂತ ಬರ್ದಿದ್ದಾನೆ. ಸೊ ಎ ಸೀರೀಸ್ ಇಸ್ ಸೆಡ್ ಟು ಬಿ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಇಫ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎನ್ ಇಸ್ ಕನ್ವರ್ಜೆಂಟ್. ಸೊ ನೀವು ಅಬ್ಸಲ್ಯೂಟ್ ತಗೋಬೇಕು ಎರಡಕ್ಕೂ. ಅಂದ್ರೆ ಏನ್ ಕೊಟ್ಟಿದ್ದಾನೆ, ಸೀರೀಸ್ ಆಫ್ ಪಾಸಿಟಿವ್ ನೆಗೆಟಿವ್ ಆಲ್ಟರ್ನೇಟಿಂಗ್ ಇರುತ್ತೆ. ಸೊ ನೋಡಿ, ಈ ಎನ್ ಅಂತ ಏನಿದೆ, ಇದೇನಿದೆ ಆಲ್ಟರ್ನೇಟಿಂಗ್ ಇದು, ಓಕೆನಾ? ಸೊ ಅಂದ್ರೆ ದಟ್ ಎನ್ ಇಸ್ ಆಫ್ ದಿ ಫಾರ್ಮ್ ವಾಟ್? -1 whole to the power of n minus 1 into bn ಫಾರ್ಮ್ ಅಲ್ಲಿ ಇರುತ್ತೆ, ಓಕೆ? ಆರ್ಎಲ್ಸ್ ಅವನು ಇಲ್ಲೇ -1 whole power n minus 1 ಅಂತಾನು ಕೊಡ್ಬೋದು, ತೊಂದರೆ ಏನಿಲ್ಲ. ಸೊ ಎನ್ ಆಲ್ಟರ್ನೇಟಿಂಗ್ ಸೀರೀಸ್ ನೋಡಿ, ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಕಂಡೀಷನಲಿ ಕನ್ವರ್ಜೆಂಟ್ ಅಂತ ಬರೋದು ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ. ನಾವು ನಾರ್ಮಲ್ ಆಗಿ ಅಲ್ಲೇನ್ ಮಾತಾಡಿದ್ವಿ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ಓನ್ಲಿ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಮಾತಾಡಿದ್ವಿ. ಇಲ್ಲಿ ಈ ತರ ಬರುತ್ತೆ, ಕ್ಲಿಯರ್ ಅಲ್ವಾ? ಅಂದ್ರೆ ನಾವಿಲ್ಲಿ ಆಲ್ಟರ್ನೇಟಿಂಗ್ ಸೀರೀಸ್ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ. ಸೊ ಅಂದ್ರೆ ವೆರಿ ಸಿಂಪಲ್ ಇಟ್ ಇಸ್. ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗ್ಬೇಕಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋಬೇಕು, ಅದು ಕನ್ವರ್ಜೆಂಟ್ ಆಗಿರ್ಬೇಕು, ದೆನ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್. ಅಷ್ಟೇ, ಮುಗ್ದೈತೆ ಕೆಲಸ. ಅಬ್ಸಲ್ಯೂಟ್ ತಗೋಬೇಕಂದ್ರೆ ಪ್ಲಸ್ ಮೈನಸ್ ತಗೊಳಂಗಿಲ್ಲ. ಅಂದ್ರೆ ಅಬ್ಸಲ್ಯೂಟ್ ತಗೊಳ್ಳೋದು ಹೆಂಗೆ ಅಂತಂದ್ರೆ ವೆರಿ ಸಿಂಪಲ್. ಅಬ್ಸಲ್ಯೂಟ್ ಅಂದ್ರೆ ನೋಡಿ, ಈಗ ಸಮೇಶನ್ -1 whole power n minus 1 1/n ಅಂತ ಇರುತ್ತೆ. ವಾಟ್ ಇಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿಸ್?
ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಾರೆ. ಇಫ್ ಯು ಟೇಕ್ ದ ಅಬ್ಸಲ್ಯೂಟ್ ಆಫ್ ದಿಸ್ ಯು ವಿಲ್ ಗೆಟ್ ವಾಟ್, ಸಮೇಶನ್ 1/n ಅಷ್ಟೇ. ಅಬ್ಸಲ್ಯೂಟ್ ಅಂತ ಅಂದ್ರೆ ಈ -1 ಹೋಲ್ ಪವರ್ n ಏನಿರುತ್ತೆ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ, ಅದು ಇಲ್ದಂಗ ಆಗ್ಬಿಡುತ್ತೆ. ಅಬ್ಸಲ್ಯೂಟ್ ಅಂದ್ರೆ ಪ್ಲಸ್ ಅಲ್ವಾ. ಈಗ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಪ್ಲಸ್ ಮೈನಸ್ ಹಿಂಗ್ ಹೋಗ್ತಾ ಇರುತ್ತೆ. ಬಟ್ ಅಬ್ಸಲ್ಯೂಟ್ ಅಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಏನಾಗ್ತಾವೆ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಅದೇ ಅಬ್ಸಲ್ಯೂಟ್ ಮೀನಿಂಗ್. ಸೊ ಅಬ್ಸಲ್ಯೂಟ್ ಆಫ್ ಎನಿ ವ್ಯಾಲ್ಯೂ ಇಸ್ ದಿಸ್ ಓನ್ಲಿ. ಸೊ ನೋಡಿ, ಸಪೋಸ್ ಹಿಂಗ್ ಕೊಡ್ತಾನೆ ನಿಮಗೆ -1 ಹೋಲ್ ಪವರ್ n ಇಂಟು 1/log n ಅಂತ ಕೇಳ್ತಾನೆ. ಓಕೆನಾ. ವಾಟ್ ಇಸ್ ದ ಅಬ್ಸಲ್ಯೂಟ್ ಆಫ್ ದಿಸ್? ಅಬ್ಸಲ್ಯೂಟ್ ಆಫ್ ದಿಸ್ ಇಸ್ 1/log n ಅಷ್ಟೇ. ದಿಸ್ ಹೌ ಟು ಫೈಂಡ್ ದ ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಸೀರೀಸ್ ಅಂದ್ರೆ ಯಾವುದೇ ಒಂದು ಸೀರೀಸ್ ನ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಸೀರೀಸ್ ಅಂತ ಅನ್ಬೇಕಾದ್ರೆ ಅಬ್ಸಲ್ಯೂಟ್ ತಗೋಬೇಕು, ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಆಗಿರ್ಬೇಕು. ಈಗ ನಾನು ಕೇಳ್ತೀನಿ, ಸೊ ದಿಸ್ ಇಸ್ ಅನ್ ಆಲ್ಟರ್ನೇಟಿಂಗ್ ಸೀರೀಸ್ ರೈಟ್. ಈಗ ಸಮೇಶನ್ ಹೋಲ್ ಪವರ್ n-1 ಓಕೆ 1/n² ಅಂತ ಇದೆ. ನಾವು ದಿಸ್ ಇಸ್ ಅನ್ ಆಲ್ಟರ್ನೇಟಿಂಗ್ ಸೀರೀಸ್, ಹೌದು ತಾನೆ? ಇದು ಆಲ್ಟರ್ನೇಟಿಂಗ್ ಸೀರೀಸ್. ನಾನು ಕೇಳ್ತಾ ಇದ್ದೀನಿ ಇದು ಅಬ್ಸಲ್ಯೂಟ್ ಕನ್ವರ್ಜೆಂಟಾ ಅಂತ ನೀವು ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ನೀವೇನ್ ತಗೋಬೇಕು ಫಸ್ಟ್? ಯು ಹ್ಯಾವ್ ಟು ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿಸ್. ವಾಟ್ ಇಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿಸ್? ಸಮೇಶನ್ 1/n². Now tell me, this series is convergent or divergent? This is a series of positive terms, right? Yes, sir. So ಇದು convergent or divergent? Convergent. ಯಾವ ಟೆಸ್ಟ್ ಪ್ರಕಾರ? By the p-test. Yes, by p-test this is convergent. ಓಕೆನಾ ಸರ್, ಅದನ್ನ ಹೇಳ್ತಾ ಇರೋದು. ಅಂದ್ರೆ ನಾವು ಹೇಳ್ಬೋದಾ, ಸೊ this is what absolutely convergent ಅಂತ ಹೇಳ್ಬೋದಾ? Yes, sir. So this is absolutely convergent. ಅವ್ರು ಹೇಳ್ತಿರೋದು ಇಷ್ಟೇ, ಯಾವುದೇ ಒಂದು ಸೀರೀಸ್ ನ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಂತ ಅನ್ಬೇಕಾದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋಬೇಕು, ಅಬ್ಸಲ್ಯೂಟ್ ತಗೋಬೇಕು, ಅದು ಕನ್ವರ್ಜೆಂಟ್ ಆಗಿರ್ಬೇಕು. ಎಸ್, ಅಬ್ಸಲ್ಯೂಟ್ ಆಫ್ ದಿಸ್ ಇಸ್ 1/n², ಇಟ್ ಈಸ್ ಕನ್ವರ್ಜೆಂಟ್, ದೇರ್ಫೋರ್ ದಿಸ್ ಇಸ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅಷ್ಟೇ. ಸೊ ವಾಟ್ ಅಬೌಟ್ ದಿಸ್? ಇದು ಅಬ್ಸಲ್ಯೂಟ್ ಕನ್ವರ್ಜೆಂಟಾ? ಇದು -1 ಹೋಲ್ ಪವರ್ n1 this one? No, sir. It's No, divergent. because this is what? Divergent. This is divergent. We cannot say it is absolute. Clear? ನಾವು ಕಂಡೀಷನಲ್ಲಿ ಕನ್ವರ್ಜೆಂಟ್ ಅಂದ್ರೆ ನೋಡೋಣ. ಕಂಡೀಷನಲ್ಲಿ ಕನ್ವರ್ಜೆಂಟ್ ಅಂದ್ರೆ ಏನು ಅಂತ ಅಂದ್ರೆ, ಕಂಡೀಷನ್ ಅದೇ ಹೆಸರಿದೆ, ಹೆಸರಲ್ಲೇ ಹೇಳ್ತಾ ಇದೆ ಕಂಡೀಷನ್ಲಿ ಕನ್ವರ್ಜೆಂಟ್ ಅಂತ. ಸಮೇಶನ್ ಏನ್ ಇಫ್ ಸಮೇಶನ್ ಏನ್ ಕನ್ವರ್ಜಸ್, ನೋಡಿ ಇಲ್ಲಿ ಏನ್ ಅಂತ ಅಂದ್ರೆ ಆಕ್ಚುಲಿ ಅವ್ನು ಹಿಂಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇಫ್ -1 ಹೋಲ್ ಪವರ್ n-1 ಏನ್ ಅಂತ ಕೊಡ್ಬೇಕಿತ್ತು ಆಕ್ಚುಲಿ, ಅದು ಅರ್ಥ ಆಗ್ತಿದೆಯಲ್ವಾ? ಇಫ್ ದಿಸ್ ಕನ್ವರ್ಜಸ್, ಓಕೆನಾ, ಅದಕ್ಕೆ ಇನ್ನೊಂದು ಲೆಬ್ನಿಟ್ಸ್ ಟೆಸ್ಟ್ ಅಂತ ಇದೆ, ಅದು ಹೇಳ್ತೀನಿ ಆಮೇಲೆ. ಸೊ ಯಾವ್ದೋ ಒಂದು ಸೀರೀಸ್ ಅಂದ್ರೆ ಅವ್ನು ಜನರಲ್ ಆಗಿ ಹೇಳ್ತಾ ಇದ್ದಾನೆ ಅವನು, ಅದೇ ದಿಸ್ ಇಸ್ ಜಸ್ಟ್ ಲೈಕ್ ಜನರಲೈಸೇಷನ್. ಏನ್ ಕನ್ವರ್ಜಸ್ ಅಂಡ್ ಅಬ್ಸಲ್ಯೂಟ್ ವ್ಯಾಲ್ಯೂ ಏನ್ ತಗೊಂತೀರಾ ಅದು ಡೈವರ್ಜ್ ಆದ್ರೆ ದೆನ್ ದಟ್ ಸೀರೀಸ್ ಇಸ್ ಕಂಡೀಷನಲ್ಲಿ ಕನ್ವರ್ಜೆಂಟ್ ಸೀರೀಸ್ ಅಂತ. ಕಂಡೀಷನಲ್ಲಿ ಕನ್ವರ್ಜೆಂಟ್, ಸೆಮಿ ಕನ್ವರ್ಜೆಂಟ್, ನಾನ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್. ಕ್ಲಿಯರ್ ಅಲ್ವಾ? ಈಗ ನಾನು ಹೇಳ್ಬೋದು, ಈಗ ಈ ಸೀರೀಸ್ ಏನ್ ತಗೊಂಡೆ, ಸೊ ಒಂದು ಎಕ್ಸಾಂಪಲ್ ತಗೋತೀನಿ, ಅದನ್ನ ಹೇಳಿ ನೋಡೋಣ. ಈಗ ಸಮೇಶನ್ -1 ಹೋಲ್ ಪವರ್ n-1 ಡಿವೈಡೆಡ್ ಬೈ n ಅಂತ ಇದೆ. ಸೊ ದಿಸ್, ವಾಟ್ ಅಬೌಟ್ ದಿಸ್? ಇಸ್ ದಿಸ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಥವಾ ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಅದೇ ಹೇಳ್ಬೇಕು? Conditional convergent. ಅಂದ್ರೆ ಹೇಳಕ್ ಆಗಲ್ಲ, ಇನ್ನು ಮುಂದೆ ಹೇಳ್ತೀನಿ ಒಂದೆರಡು ಪ್ರಾಪರ್ಟೀಸ್ ಆಗ್ಲಿ. ಕಂಡೀಷನಲ್ ಕನ್ವರ್ಜೆನ್ಸ್ ಬಗ್ಗೆ ಸ್ವಲ್ಪ ಅದು ಇನ್ನ ಹೇಳ್ಬೇಕು. ಕನ್ವರ್ಜೆನ್ಸ್ ಚೆಕ್ ಮಾಡೋದು ಹೆಂಗೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಚೆಕ್ ಮಾಡೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಆಲ್ಟರ್ನೇಟಿವ್ ಸೀರೀಸ್ಗೆ. ಬಟ್ ನಾವಿವಾಗ ಹೇಳಿದ್ದೇನಪ್ಪಾ ಅಂತ ಅಂದ್ರೆ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಚೆಕ್ ಮಾಡೋದು ಹೇಳಿದ್ವಿ. ಅಬ್ಸಲ್ಯೂಟ್ಲಿ ಕನ್ವರ್ಜೆನ್ಸ್ ಚೆಕ್ ಮಾಡೋದು ವೆರಿ ಸಿಂಪಲ್. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿ ಸೀರೀಸ್ ತಗೋಬೇಕು, ಎಲ್ಲ ಪಾಸಿಟಿವ್ ಅಲ್ಲಿ ತಗೋಬೇಕು, ನೆಗೆಟಿವ್ ನ ಇಲ್ಲ ಅನ್ನಿಸ್ಕೋಬೇಕು, ಅದು ಕನ್ವರ್ಜೆಂಟ್ ಆಗಿದ್ರೆ ಕನ್ವರ್ಜೆಂಟ್ ಅಂತ ಹೇಳ್ಬೇಕು. ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಏನ್ ಡೆಫಿನೇಷನ್ ಇದೆ ಅಂತ ಅಂದ್ರೆ, ನಾರ್ಮಲ್ ಸೀರೀಸ್ ಕನ್ವರ್ಜ್ ಆಗ್ಬೇಕು, ಅಬ್ಸಲ್ಯೂಟ್ ವ್ಯಾಲ್ಯೂ ಬಂದ್ಬಿಟ್ಟು ಡೈವರ್ಜ್ ಆಗ್ಬೇಕು, ಅವಾಗ ಅದನ್ನ ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ, ಇನ್ನೊಂದೆರಡು ರಿಸಲ್ಟ್ ಆದ್ಮೇಲೆ ನಿಮ್ಗೆ ಪಿಕ್ಚರ್ ಬರುತ್ತೆ, ಕ್ಲಾರಿಟಿ ಬರುತ್ತೆ. ಅಂದ್ರೆ ಇಫ್ ಸಮೇಶನ್ ಏನ್ ಎಸ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್, ಇಫ್ ದಿಸ್ ಇಸ್ ಅ ಸೀರೀಸ್ ಜನರಲೈಸ್ ಮಾಡಿದ್ದಾನೆ ಅಂತ, ಇಫ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಆದಾಗ ಸಮೇಶನ್ ಏನು ಮತ್ತೆ ಸಮೇಶನ್ ಅಬ್ಸಲ್ಯೂಟ್ ವ್ಯಾಲ್ಯೂ ಮಾಡ್ ಏನ್ ಬಂದ್ಬಿಟ್ಟು ಸೇಮೇ ಆಗ್ತಾವಲ್ವಾ? ಮಾಡ್ ತಗೊಳ್ಳೋದು ನೆಗೆಟಿವ್ ಇಲ್ಲ ಅನ್ನಿಸ್ಕೋಬೇಕು ಅಂತ. ಸೊ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ನೆಗೆಟಿವ್ ಇರೋದಿಲ್ಲ, ಹಂಗಾದ್ರೆ ಬೋತ್ ಆರ್ ಸೇಮ್ ಆಗ್ತವೆ. ದೇರ್ಫೋರ್ ಫಾರ್ ಎ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ದ ಕನ್ಸೆಪ್ಟ್ ಆಫ್ ಕನ್ವರ್ಜೆಂಟ್ ಅಂಡ್ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಎರಡು ಏನಾಗ್ತವೆ?
ಸೇಮ್ ಆಗ್ತವೆ. ಅಲ್ಲಿ ಅದಕ್ಕೆ ನಾವು ಅಲ್ಲೆಲ್ಲೂ ಮಾತಾಡ್ಲಿಲ್ಲ, ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಅಂತ ಅಲ್ಲಿ ಮಾತೇ ಆಡ್ಲಿಲ್ಲ. ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಅಂತ ಮಾತಾಡಿದ್ದು ಸೀರೀಸ್ ಆಫ್ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ ಮಾತ್ರ. ಹಂಗಾಗಿ ಅಲ್ಲೇನಾಗುತ್ತೆ, ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಅಂದ್ರೂ ಒಂದೇ, ಕನ್ವರ್ಜೆನ್ಸ್ ಅಂದ್ರೂ ಒಂದೇ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಅಬ್ಸಲ್ಯೂಟ್ ಅನ್ನೋದು ಪದನೇ ಬರಲ್ವಲ್ಲ, ಎಲ್ಲ ಪಾಸಿಟಿವ್ ಇರ್ತಾವಲ್ವಾ, ಅದಕ್ಕೆ. ಸಿನ್ಸ್ ಸಮೇಶನ್ ಏನ್ ಇಸ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್, ನೋಡಿ ಈಗ ಅದಕ್ಕೆ ಅಬ್ಸಲ್ಯೂಟ್ ತಗೊಂಡಾಗ ಏನಾಗುತ್ತೆ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಆಗ್ಬಿಡುತ್ತೆ. ಸೊ ನಮಗೆ ಗೊತ್ತು ಐದರ್ ಕನ್ವರ್ಜಸ್ ಆರ್ ಡೈವರ್ಜ್, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ ಐದರ್ ಕನ್ವರ್ಜಸ್ ಆರ್ ಡೈವರ್ಜ್ ಅಲ್ವಾ. ಅಂದ್ರೆ ಇಟ್ ಮೀನ್ಸ್ ದಟ್ ಆಲ್ ದ ಟೆಸ್ಟ್ ಆಫ್ ಕನ್ವರ್ಜೆನ್ಸ್ ಆಫ್ ದಿಸ್ ಪಾಸಿಟಿವ್ ಟರ್ಮ್ಸ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ದ ಕನ್ವರ್ಜೆನ್ಸ್ ಆಫ್ ದ series. ಏನಿದೆ ಅಬ್ಸಲ್ಯೂಟ್ ವ್ಯಾಲ್ಯೂ ಏನಿದೆ, ಅಬ್ಸಲ್ಯೂಟ್ ಕನ್ವರ್ಜೆನ್ಸ್, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಸೀರೀಸ್, ಅದನ್ನ ಚೆಕ್ ಮಾಡಕ್ಕೆ ನಾವು ಈ ಅರ್ಲಿಯರ್ ಏನೇನು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ಏನೇನು ಟೆಸ್ಟ್ಗಳನ್ನ ಅಪ್ಲೈ ಮಾಡಿದ್ವಿ, ಆ ಎಲ್ಲಾ ಟೆಸ್ಟ್ಗಳನ್ನ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಹೌಎವರ್ ದೀಸ್ ಟೆಸ್ಟ್ ಕೆನಾಟ್ ಗಿವ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದ ಕಂಡೀಷನಲ್ ಕನ್ವರ್ಜೆನ್ಸ್. ಕಂಡೀಷನಲ್ ಕನ್ವರ್ಜೆನ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡಲ್ಲ. ಅದನ್ನ ಹೆಂಗೆ ಚೆಕ್ ಮಾಡೋದು ಅಂತ ನಾನೀಗ ನೋಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಅದನ್ನ ಚೆಕ್ ಮಾಡ್ಬೇಕಂತಂದ್ರೆ we need to understand how to check the convergence of the alternating series. ಕ್ಲಿಯರ್ ಆಯ್ತಾ ಸರ್? ಸೀರೀಸ್ ಅಲ್ಲಿ ಹ್ಮ್ ಆಸಿಲೇಟರಿ ಕಾನ್ಸೆಪ್ಟ್ ಬರಂಗಿಲ್ಲ ಸರ್ ಇಲ್ಲಿ? ಡೈವರ್ಜೆನ್ಸ್ ಇಲ್ಲ, ಆಸಿಲೇಟರ್ ಅಲ್ಲಿ positive term- ಸೀರೀಸ್ ಬರುತ್ತೆ. ಆಸಿಲೇಟರ್ ಸೀರೀಸ್ -1/n ಅಂತ ಹೇಳಿದ್ವಲ್ಲ, ಆಸಿಲೇಟ್ ಆಗ್ತಾ ಇರುತ್ತಲ್ಲ ಸೀರೀಸ್. ಬರೀ ಇಷ್ಟೇ ಹಾಗಾದ್ರೆ series ನಾವು ಸಾಕು. ಕನ್ವರ್ಜೆನ್ಸ್ ಟೆಸ್ಟ್ ಮಾಡುವಾಗ ಇದು ಕನ್ವರ್ಜೆಂಟ್ ಡೈವರ್ಜೆಂಟ್ ಅಷ್ಟೇ ಹೇಳ್ತೀವಿ ಸರ್? ಹಂಗಂದ್ರೆ ಈಗ ಹೌದು, ಅಷ್ಟೇ ಹೇಳ್ತೀವಿ. ಆಸಿಲೇಟರ್ ಅಲ್ಲ, ಆಸಿಲೇಟರ್ ಆಗ್ಬೋದು. ನೀವು ಯಾವ ತರ ಹೇಳ್ತಿದ್ದೀರಾ? ಈಗ This ಫಾರ್ is- ಎಕ್ಸಾಂಪಲ್ ಸರ್, ಈಗ -1 ಸೀಕ್ವೆನ್ಸ್ ಅಲ್ಲಿ ಹಾ. -1n ಅಂತ ಇದ್ರ ಅನ್ಕೊಳ್ಳಿ. ಹ್ಮ್. ಅಲ್ಲಿ ಅಕಸ್ಮಾತ್ ನಾವ್ ಏನ್ ಮಾಡ್ತೀವಿ, ಇದನ್ನ ಇಟ್ ಈಸ್ ನಾಟ್ ಕನ್ವರ್ಜೆಂಟ್, ಇಟ್ ಇಸ್ ಡೈವರ್ಜೆಂಟ್ ಅಂತ ಹೇಳ್ತಿದ್ವಿ ಸರ್. ಅಂದ್ರೆ ಡೈವರ್ಜೆಂಟ್ ಫಾರ್ ಆಸಿಲೇಟರಿ ಇನ್ಫೈನೈಟ್ಲಿ ಇದಾಗ್ತಿದೆ ಅಂತ ಹೇಳ್ತಿದ್ವಿ. ಲಿಮಿಟ್ ಪಾಯಿಂಟ್ ಸಿಗ್ತಾ ನಮ್ಗೆ. -1/n ಸೀಕ್ವೆನ್ಸ್ ಅಲ್ಲಿ ಇದನ್ನ ಕನ್ವರ್ಜೆಂಟ್ ಅಂತಾನೆ ಹೇಳ್ತಿದ್ರಿ. ಕನ್ವರ್ಜೆಂಟ್ ಅಲ್ವಾ ಇದು? ಎಸ್ ಸರ್. ಈಗ ಫಾರ್ ಎಕ್ಸಾಂಪಲ್ -1n ಇತ್ತು ಅನ್ಕೊಳ್ಳಿ ಸರ್ ಸೀಕ್ವೆನ್ಸ್. -1/n ಸೀಕ್ವೆನ್ಸ್ ಇದೆ, ಇದು ಆಸಿಲೇಟರಿ. ಎಸ್, ಆಸಿಲೇಟ್ಸ್ ಫೈನೈಟ್ಲಿ 1 ಮತ್ತೆ -1 ಬರುತ್ತೆ. ಆಡ್ ಈವನ್ ಇದ್ದಾಗ ಎಸ್ ಇಟ್ ಈಸ್ ಅನ್ ಆಸಿಲೇಟರಿ ಸೀಕ್ವೆನ್ಸ್. ಆಸಿಲೇಟರಿ ಸೀರೀಸ್ ಬರುತ್ತೆ. ದಿಸ್ ಇಸ್ ಅನ್ ಆಸಿಲೇಟರಿ ಸೀರೀಸ್. ಓಕೆ ಸರ್. ಹಾ, ಅದನ್ನ ನಾನು ಕೇಳಿದ್ದೆ ಸರ್. ಯಾಕಂದ್ರೆ ಇದನ್ನ ಆಡ್ ಇದ್ದಾಗ ಏನಾಗುತ್ತೆ, ಈಗ ನೀವು ಗೆ ನೀವು ಏನ್ ತಗೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಡು ಈವನ್ ತಗೊಂಡಾಗ ಸಮ್ಮು ಇಲ್ಲ, ನಿಮ್ಗೆ ಎರಡೇ ಪಾಸಿಬಿಲಿಟಿ ಬರುತ್ತೆ. ಒಂದು +1 ಬರುತ್ತೆ, ಇಲ್ಲೇ -1 ಬರುತ್ತೆ ಸಮ್ಮು ಕೂಡ. ಸೊ ಅವಾಗ ಇದನ್ನ ದಿಸ್ ಇಸ್ ಅನ್ ಆಸಿಲೇಟರಿ ಸೀಕ್ವೆನ್ಸ್ ಸೀರೀಸ್ ಅಂತ ಕರಿತೀವಿ. ಅಂದ್ರೆ ನೀವು ಯಾವ್ದೇ ಸೀರೀಸ್ ಅಲ್ಲಿ ನಾವು ಹೆಂಗ್ ಚೆಕ್ ಮಾಡ್ತೀವಿ ಹೇಳಿ, ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ ತಗೋತೀವಿ. ಸೊ SOPS ಅಂತ ಕರೀತಾರೆ. ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಏನಾಗುತ್ತೆ, ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ಅಂದ್ರೆ n ಟರ್ಮ್ಸ್ ವರೆಗೂ ತಗೊಂಡು ಅದಕ್ಕೆ ಲಿಮಿಟ್ ಕಂಡು ಹಿಡಿತೀವಿ. ಅದಕ್ಕೆ ಲಿಮಿಟ್ ಕಂಡು ಹಿಡಿದಾಗ ಇದಕ್ಕೆ ನಮಗೆ nth ಟರ್ಮ್ ಲಿಮಿಟ್ ಕಂಡು ಹಿಡಿದಾಗ ನಮಗೆ -1 +1 ಬರುತ್ತೆ. ಇದನ್ನ ಆಸಿಲೇಟರಿ ಸೀಕ್ವೆನ್ಸ್ ಅಂತ ಕರಿತೀವಿ ಅಷ್ಟೇ. ಈಗ ವೆರಿ ವೆರಿ ಇಂಪಾರ್ಟೆಂಟ್, ಲೆಬ್ನಿಟ್ಸ್ ಟೆಸ್ಟ್ ಆನ್ ಆಲ್ಟರ್ನೇಟಿಂಗ್ ಸೀರೀಸ್ ಅಂತ. ಈಗ ನಾವು ಒಂದು ಆಲ್ಟರ್ನೇಟಿಂಗ್ ಸೀರೀಸ್ ಕೊಟ್ಟಾಗ ಅದ್ರದ್ದು ಕನ್ವರ್ಜೆನ್ಸ್ ಹೆಂಗ್ ಚೆಕ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಸೊ ಇದು ಪ್ರೂಫ್ ಎಲ್ಲ ಬೇಡ, ಜಸ್ಟ್ ಥಿಯರಮ್ ಏನ್ ಹೇಳುತ್ತೆ ಅದನ್ನ ಮಾತ್ರ ತಿಳ್ಕೊಳ್ಳೋಣ. ದ ಆಲ್ಟರ್ನೇಟಿಂಗ್ ಸೀರೀಸ್ -1/n-1 an, so that is a1 - a2. This is an alternating series is converges if an is greater than or equal to an+1. ಅಂದ್ರೆ ಏನಿದು ಫಾರ್ ಆಲ್ n ಅಂತಂದ್ರೆ ದಿಸ್ ಇಸ್ ವಾಟ್ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಡಿಕ್ರೀಸಿಂಗ್ ಇರುತ್ತಾನೆ ಅದು. an is greater than or equal to an+1 ಅಂತ ಅಂದ್ರೆ ದಿಸ್ ಇಸ್ ಡಿಕ್ರೀಸಿಂಗ್ ಅಂತ. ಅಂದ್ರೆ ನಮ್ಮ ಸೀಕ್ವೆನ್ಸ್ ಏನಿದೆ an ಅನ್ನೋದು ಸೀಕ್ವೆನ್ಸ್ ಅಂತ ತಗೊಂಡಾಗ ಇದು ಇಲ್ಲಿರೋದು ಮೈನಸ್ ಬಿಟ್ಬಿಡಿ, ಇದನ್ನ ಈ nth ಟರ್ಮ್ ಇಲ್ಲೇನಿದೆ ಇದು ಬಂದ್ಬಿಟ್ಟು ಡಿಕ್ರೀಸಿಂಗ್ ಇರಬೇಕು. ಒಂದು ಫಸ್ಟ್ ಕಂಡೀಷನ್. ಅಂದ್ರೆ ಏನು ಕನ್ವರ್ಜೆನ್ಸ್ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಒಂದು ಡಿಕ್ರೀಸಿಂಗ್ ಇರಬೇಕು. ಇನ್ನೊಂದು ಲಿಮಿಟ್ ಕಂಡುಹಿಡಿಬೇಕು. ಇದೇ an ಗೆ ಆನ್ಸರ್ ಏನ್ ಬರಬೇಕು? 0 ಬರಬೇಕು. ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ವಿ ಸೇ ದ ಸೀರೀಸ್ ಇಸ್ ಕನ್ವರ್ಜೆಂಟ್. ಅರ್ಥ ಆಗ್ತಿದೆಯಲ್ವಾ? ಈಗ ನಿಮ್ಗೆ ಎರಡು ವಿಷಯಗಳು ಗೊತ್ತಿರಬೇಕು. ಒಂದು, ಲಿಮಿಟ್ ಆಫ್ ಏನು 0 ಬರ್ತದೆ. ಮಾಮೂಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಆನ್ಸರ್ 0 ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತದೆ. ಲಿಮಿಟ್ ಅಪ್ಲೈ ಮಾಡೋದು ಗೊತ್ತಿದೆ. ಮತ್ತೆ ಇನ್ನೊಂದು ಗೊತ್ತಿರಬೇಕು,
ಡಿಕ್ರೀಸಿಂಗ್ ಮತ್ತೆ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡೋದು ಗೊತ್ತಿರಬೇಕು. ನಿಮ್ಗೆ ಇದು ಗೊತ್ತಿರುತ್ತೆ, ಈ ಲಾಜಿಕ್ಗಳೆಲ್ಲ ಗೊತ್ತಿರಬೇಕು. ಈಗ 1/n ಇನ್ಕ್ರೀಸಿಂಗ ಡಿಕ್ರೀಸಿಂಗ? 1/n decreasing. ಡಿಕ್ರೀಸಿಂಗ್. ನೋಡಿದ ತಕ್ಷಣ ಹೇಳ್ಬೋದು ಆಕ್ಚುಲಿ. ಇನ್ನೊಂದು, ನೋಡಿದ ತಕ್ಷಣ ಹೆಂಗ್ ಹೇಳೋದಂತ ಅಂದ್ರೆ, ನೋಡಿ ಎನ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಅಲ್ವಾ? ಎನ್ ಈಸ್ ಇನ್ಕ್ರೀಸಿಂಗ್. ಈಗ ಎನ್ ಇನ್ಕ್ರೀಸ್ ಅಂತ ಅಂದ್ರೆ ಅದ್ರದ್ದು ರೆಸಿಪ್ರೋಕಲ್ ಏನು? 1/n ಅಪೋಸಿಟ್ ಆಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಕ್ಲಿಯರಾ? ಸೊ 1/√n ಅಂತ ಇದೆ. 1/√n ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ನೀವೇನ್ ಹೇಳ್ಬೇಕು? ಇಟ್ ಈಸ್ ಆಲ್ಸೋ ಡಿಕ್ರೀಸಿಂಗ್. ಯಾಕಂದ್ರೆ ವಿ ನೋ ದಟ್ √n is ಇನ್ಕ್ರೀಸಿಂಗ್ ಅಲ್ವಾ? ಎನ್ನಿಗೆ ವ್ಯಾಲ್ಯೂ ಕೊಟ್ಕೊಂತ ನಂಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ತಾನೆ, ಇದು ಇನ್ಕ್ರೀಸಿಂಗ್ ಆಗುತ್ತೆ. ಅವಾಗ 1/√n ಏನಾಗುತ್ತೆ? ಆಬ್ವಿಯಸ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಸೊ ಇದು ಇನ್ಕ್ರೀಸಿಂಗ್, ಇದು ಡಿಕ್ರೀಸಿಂಗ್. ನಾವು ಸಮಟೈಮ್ಸ್ ನಿಮ್ಗೆ ಈ ತರ ಕೊಡ್ತಾರೆ ನೋಡಿ, ಹೆಂಗ್ ಚೆಕ್ ಮಾಡೋದು ಅಂತ. ಈಗ an is equal to n+1/n ಅಂತ ಕೊಡ್ತಾರೆ. ಇದನ್ನ ಹೆಂಗ್ ಮಾಡ್ತೀರಾ? ಹೌ ಟು ಚೆಕ್ ವೆದರ್ ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್? This is increasing. ಇಲ್ಲ ಅಂದ್ರೆ ಇನ್ನೊಂದು ಲಾಜಿಕ್ ಯೂಸ್ ಮಾಡಿ. ಲಾಜಿಕ್ ಏನಪ್ಪಾ ಅಂತ ಅಂದ್ರೆ, n ಗೆ 1 ಕೊಟ್ಬಿಡಿ. ಫಸ್ಟ್ n ಗೆ 1 ಕೊಟ್ಬಿಡಿ. ವಾಟ್ ಈಸ್ n ಗೆ 1 ಕೊಟ್ರೆ ಏನಾಗುತ್ತೆ? 1 + 1 2. 2/1 is equal to 2 ಆಗುತ್ತೆ n ಗೆ 1 ಕೊಟ್ಟಾಗ. ಓಕೆನಾ? ಇದು n is equal to 1 ಕೊಟ್ಟಾಗ. ಈಗ ಲಿಮಿಟ್ ಕಂಡಿಡೀರಿ ಅದಕ್ಕೆ. ವಾಟ್ ಇಸ್ ದ ಲಿಮಿಟ್? 1 as ಸರ್. n tends to infinity, ಆನ್ಸರ್ ಏನ್ ಬರುತ್ತೆ? 1 ಬರುತ್ತೆ. ಅಂದ್ರೆ 2 ಇತ್ತು ಫಸ್ಟ್ ಟರ್ಮು, ಟೆನ್ಸ್ ಟು ಇನ್ಫಿನಿಟಿ ಹೋದಾಗ 1 ಬಂತು. ಅಂದ್ರೆ ಇನ್ಕ್ರೀಸಿಂಗ ಡಿಕ್ರೀಸಿಂಗ? Decreasing. ಡಿಕ್ರೀಸಿಂಗ್ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲೇನೆ. ಅಂದ್ರೆ ಮೊದಲನೇ ಟರ್ಮು 2 ಇತ್ತು, ಇನ್ಫಿನಿಟಿ ಹೋಗೋ ಅಷ್ಟೊತ್ತಿಗೆ as n tends to infinity ಆ ವ್ಯಾಲ್ಯೂ ಎಲ್ಲಿಗೆ ಬಂತು? 1 ಹತ್ರ ಬಂತು ಅಂತ. ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ ಅಂತ. ಆ ಲಾಜಿಕ್ ಯೂಸ್ ಮಾಡಿ. ಇಲ್ಲ ಇನ್ನೊಂದು ಲಾಜಿಕ್ ಏನಪ್ಪಾ ಅಂತ ಅಂದ್ರೆ, ಇದು ಯೂಸ್ ಮಾಡಿ. an+1 - an ಮಾಡ್ಬೇಕು. ಅದ ಆನ್ಸರ್ ಏನ್ ಬರಬೇಕು? ಡಿಕ್ರೀಸಿಂಗ್ ಅಂದ್ರೆ << 0 ಬರಬೇಕು. <> 0 ಬರುತ್ತಾ ಅಂತ ಚೆಕ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ದ ಕಂಡೀಷನ್, ಬಿಕಾಸ್ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಡಿಕ್ರೀಸಿಂಗ್ ಅಲ್ವಾ? ಅಲ್ಲ, ಈಗ n+1 ಹಾಕ್ಬೇಕು. n+1 ಅಂದ್ರೆ ಹೆಂಗ್ ಹಾಕ್ತೀರಾ? n+1 + 1 ಡಿವೈಡ್ ಬೈ n+1 ಮೈನಸ್ n+1/n ಆಗುತ್ತೆ. ಇದೇನಾಗುತ್ತೆ? ಇದು n+2/n+1. ಇದನ್ನ ಮಾಡ್ಕೊಂತ ಹೋಗ್ಬೇಕು. ಇದೇನು >0 ಬರುತ್ತಾ <0 ಬರುತ್ತಾ ಅಂತ ನೋಡ್ಬೇಕು. ನೆಗೆಟಿವ್ ಬರುತ್ತೆ ಆನ್ಸರ್ ಅಲ್ಲಿ. ಇನ್ನು ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. n² + 2n minus n+1 the whole square. That is, if you simplify this, n² a² + b² minus 2ab divided by n into n+1 ಬರುತ್ತೆ. So this n² get cancelled, 2n get cancelled. So the answer will be minus upon n into n+1. So denominator is always positive because n is positive, n into n+1 is positive. ಇಲ್ಲಿ ನೆಗೆಟಿವ್ ಬಂದಿರೋದಕ್ಕೆ ಏನಾಗುತ್ತೆ? ಇದು << 0 ಆಗುತ್ತೆ. ಹಂಗಾಗಿ ಏನಂತ ಹೇಳ್ತೀವಿ? ಇದನ್ನ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಗ್ಯಾಲಕ್ಸಿ ಪ್ಲೀಸ್ ಆಫ್ ಮಾಡಿ. ಪ್ಲೀಸ್ ನೇಮ್ಗಳಲ್ಲಿ ಬರ್ರಿ ಪ್ಲೀಸ್, ಆ ತರ ಮಾಡಬೇಡಿ. ಅರ್ಥ ಆಯ್ತಲ್ವಾ? ಅಂದ್ರೆ ನಮ್ಗೆ 2 ವಿಷಯ ಗೊತ್ತಿರ್ಬೇಕ್ರಿ ಇಷ್ಟೇ. ಇನ್ನು ಲೆಬ್ನಿಟ್ಸ್ ಟೆಸ್ಟ್, ಆಲ್ಟರ್ನೇಟಿವ್ ಸೀರೀಸ್ಗೆ ಲೆಬ್ನಿಟ್ಸ್ ಟೆಸ್ಟ್ ಅಪ್ಲೈ ಮಾಡ್ಬೇಕಂದ್ರೆ ಒಂದು ಸೀರೀಸ್ ನ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡೋದು ಗೊತ್ತಿರಬೇಕು an ನ. ಇನ್ನೊಂದು ಲಿಮಿಟ್ ಕಂಡಿಡೋದು ಗೊತ್ತಿರ್ಬೇಕು ಅಷ್ಟೇ. 2 ಗೊತ್ತಿದ್ರೆ ನಾವು ಸೀಕ್ವೆನ್ಸ್ ನ ಸೀರೀಸ್ ನ ಕನ್ವರ್ಜೆಂಟಾ ಡೈವರ್ಜೆಂಟಾ ಅಂತ ಹೇಳ್ಬೋದು. ಈಗ ಒಂದೊಂದಾಗ ಒಂದು 2-3 ಎಕ್ಸಾಂಪಲ್ ಮಾಡೋಣ. ಆಫ್ಟರ್ ದಟ್ ವಿಲ್ ಮೂವ್ ಸೊಲ್ಯೂಷನ್. ಸೀರೀಸ್ ಕನ್ವರ್ಜೆಂಟಾ ಡೈವರ್ಜೆಂಟಾ? ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. -1n ಅಂತ ಇದೆ ಅಂತ ಅಂದ್ರೆ ಇದು ಆಲ್ಟರ್ನೇಟಿಂಗ್ ಸೀರೀಸ್. ಕ್ಲಿಯರ್ ಆಯ್ತಲ್ವಾ? ಇಲ್ಲಿ an ಜಾಗದಲ್ಲಿ ಏನಿದೆ? 1/n ಇದೆ. ಓಕೆನಾ? ಸೀರೀಸ್ ಯು ಜಸ್ಟ್ ಕಂಪೇರ್, ಯು ಹ್ಯಾವ್ ಟು ಕಂಪೇರ್ ದಿಸ್ ವಿತ್ -1n - 1 ಇಂಟು an. ಇದ್ರ ಜೊತೆ ಕಂಪೇರ್ ಮಾಡಿದಾಗ an ಜಾಗದಲ್ಲಿ 1/n ಸಿಗುತ್ತೆ. ಈಗ ಇದನ್ನ ಚೆಕ್ ಮಾಡಬೇಕು. ಸೊ ಏನಂತ ಚೆಕ್ ಮಾಡ್ತೀರಾ? ಇದು ಇನ್ಕ್ರೀಸಿಂಗ್. ಫಸ್ಟ್ ವಾಟ್ ಇಸ್ ದ ಫಸ್ಟ್ ಕಂಡೀಷನ್ ಆಫ್ ಲೆಬ್ನಿಟ್ಸ್? ಡಿಕ್ರೀಸಿಂಗ್. ಇದು ಡಿಕ್ರೀಸಿಂಗಾ? ಆಬ್ವಿಯಸ್ಲಿ ಡಿಕ್ರೀಸಿಂಗ್ ಇದೆ. ಇದು ನೋಡಿದ ತಕ್ಷಣ ಗೊತ್ತಾಗ, ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೂವ್ ಮಾಡಂಗಿದ್ರೆ ಮಾಡಿ. ಓಕೆ, ಡಿಕ್ರೀಸಿಂಗ್ ಆಗುತ್ತೆ. ಎಸ್, ಫಸ್ಟ್ ಕಂಡೀಷನ್ ಹೋಲ್ಡ್ಸ್. ಸೆಕೆಂಡ್ ಕಂಡೀಷನ್,
ಸೆಕೆಂಡ್ ಕಂಡೀಷನ್ ಲಿಮಿಟ್ ಆನ್ಸರ್ ಏನ್ ಬರಬೇಕು? 0 ಬರಬೇಕು. ಎಸ್, ಆಬ್ವಿಯಸ್ಲಿ ಬರ್ತಾ ಇದೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an, ಸಾರಿ, 1/n is equal to what? 0. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. therefore we say by Leibniz ಏನಂತ ಹೇಳ್ಬೋದು? ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಇದು ಅಷ್ಟೇ. ಫಸ್ಟ್ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಅಂತ ಡಿಕ್ರೀಸಿಂಗ್. ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಅಂದ್ರೆ ಏನು? ವಾಟ್ ಈಸ್ ಯುವರ್ ಏನ್ ಇಯರ್? 1/√n. Decreasing, obviously first condition satisfies. This is decreasing. What is the second condition? Limit 0 ಬರ್ತಿದ್ಯಾ? Limit as n tends to infinity an, which is limit n tends to infinity 1/√n. 0 ಬರ್ತಿದ್ಯಾ? ಬರ್ತಿದೆ. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. therefore by Leibniz ಏನಂತ ಹೇಳ್ಬೋದು? summation minus 1/√n is convergent ಅಂತ ಹೇಳ್ಬೋದು. ಅಬ್ಸಲ್ಯೂಟ್ ತಗೊಂಡ್ರೆ ಇಟ್ ಇಸ್ ಡಿಫ್ರೆಂಟ್, ಅದು ಡೈವರ್ಜೆಂಟ್ ಬರುತ್ತೆ. ಇದನ್ನ ಇದನ್ನ ಅಂತ ಹೇಳ್ತೀವಿ, ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಓಕೆ, ಚೆಕ್ ಮಾಡಿ ಬೇಕಾದ್ರೆ. ಈಗ ನೋಡಿ, ಈಗ ನಾನು ಕೇಳೋದು ಈ ಫಸ್ಟ್ ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ? ಇದೆಲ್ಲ ಫಸ್ಟ್ ಎಕ್ಸಾಂಪಲ್ ತಗೊಂಡಿದ್ವಿ ನಾವು. ಇದು ನೋಡಿ ಇಲ್ಲಿ, ಅಂದ್ರೆ ನಿಮ್ಗೆ ಏನ್ ಗೊತ್ತಾಗಿರ್ಬೇಕಪ್ಪ ಅಂದ್ರೆ, ಒಂದು ಸೀರೀಸ್ ನ ನೋಡಿದ ತಕ್ಷಣ ಅದು ಕನ್ವರ್ಜೆಂಟಾ ಡೈವರ್ಜೆಂಟಾ ಅದನ್ನ ಹೇಳೋದು ಗೊತ್ತಿರ್ಬೇಕು ನಿಮ್ಗೆ. ಈಗ ನಾನ್ ಕೇಳೋದು, ಒಂದು ಸೀರೀಸ್ ಕನ್ವರ್ಜೆಂಟ್ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಎರಡು ಟೈಪ್ಸ್ ಬರ್ತವೆ. ಕನ್ವರ್ಜೆಂಟ್ ಅಂತ ಒಂದು ಆಲ್ಟರ್ನೇಟಿವ್ ಸೀರೀಸ್ ಬಂತು ಅಂತ ಅಂದ್ರೆ ಅದಕ್ಕೆ ಎರಡು ಪಾಸಿಬಿಲಿಟಿ ಇರುತ್ತೆ. ಒಂದು ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಕಂಡೀಷನಲ್ ಕನ್ವರ್ಜೆನ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ಎರಡು ತರ ಕನ್ವರ್ಜೆಂಟ್ ಅಂತ ಪ್ರೂವ್ ಆದ್ಮೇಲೆ ಈ ತರ ಹೇಳ್ತೀವಿ, ಇಲ್ಲಾಂದ್ರೆ ನಾಟ್ ಕನ್ವರ್ಜೆಂಟ್. ಈಗ ನೋಡಿ, ಇದು ಎಂತ ಕನ್ವರ್ಜೆನ್ಸ್? ಇದು ಕನ್ವರ್ಜೆಂಟ್ ಅಂತ ಪ್ರೂವ್ ಆಯ್ತು. ಕನ್ವರ್ಜೆಂಟ್ ಅಂತಂದ್ರೆ ಇಲ್ಲಾಂದ್ರೆ ಅದೇನಾಗಿರ್ಬೇಕು? ಈಗ ಅಬ್ಸಲ್ಯೂಟ್ ಆಗಿರ್ಬೇಕು, ಇಲ್ಲಾಂದ್ರೆ ಕಂಡೀಷನಲ್ ಕನ್ವರ್ಜೆಂಟ್ ಆಗಿರ್ಬೇಕು. ಈಗ ಬನ್ನಿ ಡೆಫಿನಿಷನ್ಗೆ. ಅಬ್ಸಲ್ಯೂಟ್ ಡೆಫಿನಿಷನ್ ಏನಂತ ಹೇಳಿದ್ದೆ? ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ತಗೊಂಡಾಗ ಇದೇನ್ ಬರ್ಬೇಕು? ಕನ್ವರ್ಜೆಂಟ್ ಅಂದ್ರೆ ಅಬ್ಸಲ್ಯೂಟ್ ಕನ್ವರ್ಜೆಂಟ್. ದಿಸ್ ಇಸ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್. ಎರಡನೇದು ಕಂಡೀಷನಲ್ ಕನ್ವರ್ಜೆಂಟ್ ಏನಂತ ಹೇಳಿದ್ದೆ? ಸಮ್ಮೇಷನ್ ಏನು ಕನ್ವರ್ಜೆಂಟ್ ಬರ್ಬೇಕು, ಅಂಡ್ ಸಮ್ಮೇಷನ್ ಅಬ್ಸಲ್ಯೂಟ್ ಏನ್ ಬರ್ಬೇಕು? ಡೈವರ್ಜೆಂಟ್ ಬರ್ಬೇಕು. ಇದು ಆಯ್ತು ಅಂತ ಅಂದ್ರೆ ಅವಾಗ ಕಂಡೀಷನಲ್ ಕನ್ವರ್ಜೆಂಟ್. ಇಷ್ಟತನ ಡೆಫಿನೇಷನ್ ಹೇಳಿದ್ದು. ಈಗ ಈ ಸೀರೀಸ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಅಂದ್ರೆ, ಈಗ ಫಸ್ಟ್ ನೀವು ಚೆಕ್ ಮಾಡ್ಬೇಕಾಗಿರೋದು ಕನ್ವರ್ಜೆನ್ಸ್ ಆಗಿದ್ರೇನೆ ಇಲ್ಲಿಗೆ ಬರುತ್ತೆ ಅಬ್ಸಲ್ಯೂಟ್ ಇಲ್ಲ ಕಂಡೀಷನಲ್ ಅಂತ. ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಈಗ ಇದು ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅದನ್ನ ಮಾಡ್ಬೇಕಂತಂದ್ರೆ ಫಸ್ಟ್ ಈಗ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೊಳ್ಳಿ. ವಾಟ್ ಇಸ್ ದ ಅಬ್ಸಲ್ಯೂಟ್ ಆಫ್ ದಿಸ್? 1/n series. Absolute of this is absolute of -1 whole power n-1 divided by n is nothing but summation 1/n. Summation 1/n ಅನ್ನೋದು ಏನು? Divergent by p-test. This is divergent by p-test. ಈ ಕಂಡೀಷನ್ ಒಳ್ಳೆಯ್ತಲ್ವಾ? ಸೀರೀಸ್ ಇಸ್ ಕನ್ವರ್ಜೆಂಟ್. The total series is convergent. Alternating series ಕೊಟ್ಟಿರೋದು ಕನ್ವರ್ಜೆಂಟ್. ಅಬ್ಸಲ್ಯೂಟ್ ವ್ಯಾಲ್ಯೂ ತಗೊಂಡಾಗ ಡೈವರ್ಜೆಂಟ್ ಬಂತು. ಹಂಗಾಗಿ ಈ ಸೀರೀಸ್ ನ ಏನಂತ ಕರಿಬಹುದು ನಾವೀಗ? ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಕರಿಬಹುದು. This is also very simple. The series is convergent. Now there are two possibilities. After finding this, the third one ಏನ್ ಕಂಡುಹಿಡಿಯಬೇಕು ನೀವೀಗ? ಅಬ್ಸಲ್ಯೂಟ್. You take the absolute of this. Absolute of this is what? Divergent. 1/√n ಬರುತ್ತೆ ಸಮೇಷನ್. ಓಕೆ, ಸೊ ಅವಾಗ ಏನಾಗುತ್ತೆ? 1/√n ಏನಾಗುತ್ತೆ? ಡೈವರ್ಜೆಂಟ್ ಬರುತ್ತೆ.
ಸೊ ಸೀರೀಸ್ ಕನ್ವರ್ಜೆಂಟ್, ಅಬ್ಸಲ್ಯೂಟ್ ವ್ಯಾಲ್ಯೂ ಬಂದ್ಬಿಟ್ಟು ಡೈವರ್ಜೆಂಟ್, ಆ ತರ ಬಂದಾಗ ಏನಾಗುತ್ತೆ ಈಗ? ಸೊ ಟೋಟಲ್ ಎನ್, ಸಾರಿ ಇಲ್ಲಿ Condition. ಏನ್ ಅಂತ ತಗೊಂಡಿದೀವಲ್ವಾ, ಆಕ್ಚುಲಿ ಇಲ್ಲಿ ಏನ್ ಅಂತ ತಗೋಬಾರ್ದು, ಏನ್ ತಗೋಬೇಕು ನಾವು ಇಲ್ಲಿ? ಸಮ್ ಬಿ ಎನ್ ಅಂತ ಏನಾದ್ರು ತಗೋಬೇಕು ಅಂತನಾ? ಇಲ್ಲ, ಅವ್ನು ಫುಲ್ ಟೋಟಲ್ ಸೀರೀಸ್ ನ ಏನ್ ಅಂತ ತಗೊಂಡಿದ್ದಾನಲ್ವಾ, ಟೋಟಲ್ ಸೀರೀಸ್ ಏನ್ ಅಂತ ತಗೊಂಡ್ಮೇಲೆ ನಾವು ಇಲ್ಲಿ ಏನಾದ್ರು ಬೇರೆ ತಗೋಬೇಕು, ಈಗ ಸಮ್ ಬಿ ಎನ್ ಅಂತ ತಗೋಬೇಕು. ಸೊ ದೇರ್ ಫೋರ್ summation n is what? CC, conditional convergence. Now what about this? First you find the nth term of this. So nth term, the given series is, sorry ಏನಂತ ಬರ್ಕೊಳ್ಳಲ್ಲ, ಕನ್ಫ್ಯೂಷನ್ ಆಗೋದು ಬೇಡ, is equal to ಅಂತ ಇಲ್ಲೇ ಬರ್ಬಿಟ್ಟು nth term ಬರೀತೀನಿ, summation -1 whole to the power of n minus 1 ಬರ್ಕೊಂಬಿಡಿ. ನಾವು ಈಗ ನೋಡಿ 2/1 ಅಂತ ಇದೆ, ಅಂದ್ರೆ n+1/n ಫಾರ್ಮ್ಯಾಟ್ ಅಲ್ಲಿ ಇದೆ ತಾನೇ ಇದು? Yes. n+1/n ಫಾರ್ಮ್ಯಾಟ್ ಅಲ್ಲಿ ಇದೆ. ನಾವು ಈಗ ಏನ್ ಮಾಡ್ತೀನಿ, ಕನ್ವರ್ಜೆನ್ಸ್ ಚೆಕ್ ಮಾಡ್ತೀನಿ. ಈಗ ಫಸ್ಟ್ ಕನ್ವರ್ಜೆನ್ಸ್ ಚೆಕ್ ಮಾಡಬೇಕು. ಇದು ಕನ್ವರ್ಜೆಂಟ್ ಬರಲ್ಲ, ಹೌದಲ್ವಾ? According to Leibniz test. ಲಿಮಿಟ್ ಈಗ ಫಸ್ಟ್ ಡಿಕ್ರೀಸಿಂಗ್ ಇನ್ಕ್ರೀಸಿಂಗು ಬೇಕಿಲ್ಲ, ಯು ಫಸ್ಟ್ ಫೈಂಡ್ ಫಸ್ಟ್ ಕಂಡೀಷನ್ ಇರ್ಲಿ, ಫಸ್ಟ್ ಕಂಡೀಷನ್ ಏನಾದ್ರು ಇರ್ಲಿ. ಸೆಕೆಂಡ್ ಕಂಡೀಷನ್ ಏನಿದೆ ನಮಗೆ, ಲಿಮಿಟ್ ಆನ್ಸರ್ 0 ಬರ್ಬೇಕಲ್ವಾ? ಲಿಮಿಟ್ ಆಫ್ ಏನ್ ಬರುತ್ತೆ ಆನ್ಸರು? 0 ಬರ್ತಾ ಇಲ್ಲ. ಸೊ n+1 ಡಿವೈಡೆಡ್ ಬೈ n ಬಂದ್ಬಿಟ್ಟು = 1 ಬರ್ತಾ ಇದೆ. as n tends to infinity 1 ಬರ್ತಾ ಇದೆ, ನಾಟ್ ಈಕ್ವಲ್ ಟು 0 ಅಂದ್ರೆ ದ ಸೆಕೆಂಡ್ ಕಂಡೀಷನ್ ಆಫ್ ಲೆಬ್ನಿಟ್ಸ್ ರೂಲ್ ಫೈಲ್ಸ್. ಹಂಗಾಗಿ ಏನಂತ ಹೇಳ್ಬೇಕು? therefore No. series is, the given series is not convergent ಅಂತ ಹೇಳ್ಬೇಕು. ಅರ್ಥ ಆಯ್ತಿದಾ? ಈಗ ಅಬ್ಸಲ್ಯೂಟ್ ಇದನ್ನು ಮಾತಾಡಕ್ ಬರುತ್ತಾ? No. ಕನ್ವರ್ಜೆಂಟೇ ಅಲ್ಲ ಅಂತಂದ್ರೆ ನೀವು ಅಬ್ಸಲ್ಯೂಟ್ ಕಂಡೀಷನ್ ಅಲ್ಲೂ ಬರೋದೇ ಇಲ್ಲ, ಅದು ಕನ್ವರ್ಜೆಂಟ್ ಇಲ್ಲ ಅಂದ್ರೆ ಅದು ಬರೋದೇ ಇಲ್ಲ. ಅಲ್ಲಿ ಕನ್ವರ್ಜೆಂಟ್ ಆಗಿದ್ರೆ ಮಾತ್ರ ನಾವು ಅಬ್ಸಲ್ಯೂಟ್ ಮತ್ತೆ ಇದಕ್ಕೆ ಹೋಗ್ಬೇಕಾಗತ್ತೆ. until unless it is not convergent ಹೇಳಕ್ಕಾಗಲ್ಲ. ಸೊ ಇನ್ನೊಂದು ರಿಸಲ್ಟ್ಸ್ ನೋಡ್ತಾ ಹೋಗೋಣ. ಎವ್ರಿ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಸೀರೀಸ್ ಇಸ್ ಕನ್ವರ್ಜೆಂಟ್. ವೆರಿ ಇಂಪಾರ್ಟೆಂಟ್. ಎವ್ರಿ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಸೀರೀಸ್ ಇಸ್ ಕನ್ವರ್ಜೆಂಟ್. ಅಂದ್ರೆ ಇವಾಗ ಕನ್ವರ್ಜೆನ್ಸ್ ಚೆಕ್ ಮಾಡಕಂದ್ರೆ ನಾವೇನೋದು ಕನ್ವರ್ಜೆಂಟ್ ಚೆಕ್ ಮಾಡಕ್ಕೆ ಲೆಬ್ನಿಟ್ಸ್ ರೂಲ್ ಬಂತು. ಲೆಬ್ನಿಟ್ಸ್ ರೂಲ್ 2 ಕಂಡೀಷನ್ ಚೆಕ್ ಮಾಡಿದ್ವಿ, ಲಿಮಿಟ್ ಕಂಡುಹಿಡಿಬೇಕಿತ್ತು, ಆನ್ಸರ್ 0 ಬರ್ಬೇಕಿತ್ತು, ಇನ್ನೊಂದು ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡ್ಬೇಕಿತ್ತು. ಬಟ್ ಇವನ್ ಹೇಳ್ತಾನೆ ಎವ್ರಿ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಇಸ್ ಕನ್ವರ್ಜೆಂಟ್ ಅಂತ. ಅಂದ್ರೆ ಈಗ ಅಷ್ಟೊಂದೆಲ್ಲ ಮಾಡ್ಬೇಡ, ಜಸ್ಟ್ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೊಂಡು ಕನ್ವರ್ಜೆನ್ಸ್ ಚೆಕ್ ಮಾಡಿ, ಬೈ ದ ಮೆಥಡ್ಸ್ ಆಫ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ಏನ್ ಮೆಥಡ್ಸ್ ಚೆಕ್ ಮಾಡಿದೀವಿ ಅದ್ರ ಮುಖಾಂತರ, ಅಲ್ಲಿ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಬಂತು ಅಂತಂದ್ರೆ ಅದು ಕನ್ವರ್ಜೆಂಟ್ ಆಗಿರುತ್ತೆ ಅಂತ. ಈಗ ನಾವು ಟೆಲ್ ಮಿ, ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಇಂಪ್ಲೈಸ್ ಕನ್ವರ್ಜೆನ್ಸ್, ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಕಾನ್ವರ್ಸ್ ಟ್ರೂ ಆಗಲ್ಲ, ಓಕೆನಾ? ಸೊ ಅಂದ್ರೆ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಡಸ್ ನಾಟ್ ಇಂಪ್ಲೈಸ್ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್. ಅದನ್ನ ನಾನು ಹೇಳಿದ್ದೆ, ಯಾಕಂದ್ರೆ ನಾವು ಕನ್ವರ್ಜೆನ್ಸ್ ಅಲ್ಲಿ ಕನ್ವರ್ಜೆಂಟ್ ಅಂತ ಬಂತು ಅಂದ್ರೆ ಅದ್ರಲ್ಲಿ 2 ಟೈಪ್ ಅಂತ ಹೇಳಿದ್ವಿ ತಾನೆ ನಾವು. ಏನಂತ ಹೇಳಿದ್ವಿ? ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಒಂದು, ಕಂಡೀಷನಲ್ ಕನ್ವರ್ಜೆನ್ಸ್ ಒಂದು. ಕ್ಲಿಯರಾ? ಎವ್ರಿ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅಂಡ್ ಎವ್ರಿ ಕಂಡೀಷನಲ್ ಕನ್ವರ್ಜೆಂಟ್ ಆರ್ ಕನ್ವರ್ಜೆಂಟ್, ಹೌದಾ ಇಲ್ಲ? ದೀಸ್ ಆರ್ ದ ಟೈಪ್ಸ್ ಆಫ್ ಕನ್ವರ್ಜೆನ್ಸ್. ಬಟ್ ಕನ್ವರ್ಜೆನ್ಸ್ ಡಸ್ ನಾಟ್ ಇಂಪ್ಲೈ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್, ಹೌದ್ ತಾನೆ? ಇಟ್ ಮೇ ಬಿ ಕಂಡೀಷನಲ್ ಕನ್ವರ್ಜೆನ್ಸ್ ಆಲ್ಸೋ. ಅರ್ಥ ಆಗ್ತಿದ್ಯಾ? ಕನ್ವರ್ಜೆಂಟ್ ಅಂತ ಅಂದ್ರೆ 2 ಟೈಪ್ ಇದೆ, ಒಂದು ಅಬ್ಸಲ್ಯೂಟ್ ಕನ್ವರ್ಜೆಂಟ್, ಕಂಡೀಷನಲ್ ಕನ್ವರ್ಜೆಂಟ್. ಓಕೆ, ಎಲ್ಲಾ ಉಲ್ಟಾ ಹೇಳಕ, ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಂತ ಎವ್ರಿ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಇಸ್ ಕನ್ವರ್ಜೆಂಟ್ ಹೇಳ್ಬೋದು, ಎವ್ರಿ ಕಂಡೀಷನಲ್ ಕನ್ವರ್ಜೆಂಟ್ ಇಸ್ ಕನ್ವರ್ಜೆಂಟ್ ಹೇಳ್ಬೋದು. ಬಟ್ ಎವ್ರಿ ಕನ್ವರ್ಜೆಂಟ್ ನೀಡ್ ನಾಟ್ ಬಿ ಅಬ್ಸಲ್ಯೂಟ್ ಕನ್ವರ್ಜೆಂಟ್. ಯಾಕೆ? ಇಟ್ ಮೇ ಬಿ ಕಂಡೀಷನಲ್ ಕನ್ವರ್ಜೆಂಟ್ ಆಲ್ಸೋ. ಅದಕ್ಕೋಸ್ಕರ, ಯಾಕಂದ್ರೆ ಇಲ್ಲೇ ಇದೆಯಲ್ಲ ಟೈಪ್ಸ್, ಇದನ್ನ ಮುಖಾಂತರ ನೋಡಿದ್ರೆ ಹೇಳುತ್ತೆ. ಎಕ್ಸಾಂಪಲ್ ನೀವು ಹೇಳ್ಬೇಕು ಅಂತಂದ್ರೆ ಹೇಳ್ಬೋದು ಆರಾಮಾಗಿ, ಕನ್ವರ್ಸ್ ಆಫ್ ದಿಸ್ ಥಿಯರಮ್ ಇಸ್ ನಾಟ್ ಟ್ರೂ ಅಂದ್ರೆ ಒಂದು ಥಿಯರಮ್ ಕನ್ವರ್ಜೆಂಟ್ ಇದೆ ಬಟ್ ಇಟ್ ಇಸ್ ನಾಟ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್. ಇದೇ ಎಕ್ಸಾಂಪಲ್ ತಗೊಳ್ಳಿ, ಟೇಕ್ ದಿಸ್ ಎಕ್ಸಾಂಪಲ್ ಓನ್ಲಿ. ಸೊ ಈ ಎಕ್ಸಾಂಪಲ್ ತಗೊಂಡಾಗ ಏನಾಗುತ್ತೆ? ದಿಸ್ ಸೀರೀಸ್ ಇಸ್ ವಾಟ್? ದ ಟೋಟಲ್ ಸೀರೀಸ್ ಇಸ್ ವಾಟ್? ಕನ್ವರ್ಜೆಂಟ್ ಡೈವರ್ಜೆಂಟ್? ಆಬ್ವಿಯಸ್ಲಿ ಕನ್ವರ್ಜೆಂಟ್ ಇದು.
ಹೌದಾ ಇಲ್ವಾ? Convergent. ಕನ್ವರ್ಜೆನ್ಸ್ ತಾನೇ ಇದು. ಬೈ ಲೆಬ್ನಿಟ್ಸ್ ಟೆಸ್ಟ್ ಇಟ್ ಇಸ್ ಕನ್ವರ್ಜೆಂಟ್. ಸೊ ಡಿಕ್ರೀಸಿಂಗ್ ಇದೆ, ಲಿಮಿಟ್ 0 ಬರ್ತಿದೆ, ಇದು ಮೈನಸ್ ಬಿಟ್ಟಾಕಿ ಲಿಮಿಟ್ 0 ಬರ್ತಾ ಇದೆ, ಆನ್ಸರ್ ಇಸ್ ಇದು, ಇಟ್ ಈಸ್ ಕನ್ವರ್ಜೆಂಟ್. ದಿಸ್ ಸೀರೀಸ್ ಇಸ್ ಕನ್ವರ್ಜೆಂಟ್. ಬಟ್ ಟು ಚೆಕ್ ವೆದರ್ ಇಟ್ ಇಸ್ ಅಬ್ಸಲ್ಯೂಟ್ ಆರ್ ಇದು, ಯು ಟೇಕ್ ದ ಮಾಡ್ಯುಲಸ್ ಅಲ್ವಾ? absolute value of that. Absolute value, what is the absolute value of that? Series 1 Absolute by value of that is summation 1 by n. Summation 1 by n is what? divergent. Divergent. ಸರ್ ಅದು It is divergent. ಕಂಡೀಷನಲ್ ಕನ್ವರ್ಜೆಂಟ್ ಇದೆಯಲ್ಲ, ಹ್ಮ್. ಅದನ್ನ ನಾವು ನಾಟ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅಂತ ಕರಿಬೋದನ್ ಸರ್ ಅದಕ್ಕೆ? Conditional convergent is not absolutely convergent. ಹೌದು. ಕೆಲವೊಂದು ಆಪ್ಷನ್ ಅಲ್ಲಿ ಎರಡು ಕೊಟ್ಟಿದ್ದಾನೆ ಸರ್, ಕಂಡೀಷನಲ್ ಅಂತ ಕೊಟ್ಟಿದ್ದಾನೆ, ನಾನ್ ಅಂತಾನು ಕೊಟ್ಟಿದ್ದಾನೆ ಸರ್. ನಾಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಂದ್ರೂ ಕೊಟ್ಟಿದ್ದಾನೆ ಕೆಲವೊಂದು ಎಕ್ಸಾಂಪಲ್ ಅಲ್ಲಿ. ಹೌದಾ? ಅದಕ್ಕೆ ನಾಟ್ ಮತ್ತೆ ನಾನ್ ಏನಾದ್ರು ಡಿಫರೆನ್ಸ್ ಏನಾದ್ರು ಇದೆ ಸರ್ ಅದಕ್ಕೆ? ಅದು ನೋಡೋಣ ಸರ್, ಎಕ್ಸಾಂಪಲ್ ಬಂದಲ್ಲ ಸ್ವಲ್ಪ. ಓಕೆ. ಎಕ್ಸಾಂಪಲ್ ನೋಡೋಣ. ಓಕೆನಾ? ಸೊ ಇವಾಗ ನೆನ್ಪಿಟ್ಕೊಳ್ಳಿ, ಅಬ್ಸಲ್ಯೂಟ್ಲಿ ಕನ್ವರ್ಜೆನ್ಸ್ ಇಂಪ್ಲೈಸ್ ಕನ್ವರ್ಜೆಂಟ್ ಅಷ್ಟೇ. ಅಂದ್ರೆ ಈಗ ಯಾವ್ದೋ ಒಂದು ಕನ್ವರ್ಜೆನ್ಸ್ ಚೆಕ್ ಮಾಡ್ಬೇಕಂದ್ರೆ ಇವಾಗ ಲೆಬ್ನಿಟ್ಸ್ ಟೆಸ್ಟ್ ಹೋಗ್ಬೇಡಿ. ಫಸ್ಟ್ ಏನ್ ಮಾಡಿ, ಅಬ್ಸಲ್ಯೂಟ್ ವ್ಯಾಲ್ಯೂ ಕಂಡಿಡ್ಕೊಳ್ಳಿ, ಅಬ್ಸಲ್ಯೂಟ್ ಚೆಕ್ ಮಾಡ್ಕೊಂಬಿಡಿ. ಅಬ್ಸಲ್ಯೂಟ್ ಅಂತಂದ್ರೆ ಈಗ ಸಮೇಶನ್ -1 ಹೋಲ್ ಪವರ್ n-1 ಅಂತ ಇದೆ, ಡಿವೈಡ್ ಬೈ 1 ಬೈ ಬೇಡ 1 ಬೈ n² ಅಂತ ಇದೆ. ಓಕೆನಾ? ಹಿಂಗಿದೆ. ನೀವು ಲೆಬ್ನಿಟ್ಸ್ ಟೆಸ್ಟ್ ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಯು ಚೆಕ್ ವೆದರ್ ಇಟ್ ಇಸ್ ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಚೆಕ್ ಮಾಡೋದು ತುಂಬಾ ಈಸಿ, ಹೌದಾ ಇಲ್ವಾ? If you take the absolute value of this, what you will get? If you take the absolute value of this, you will get what? Summation 1 by n². By P series test, it is divergent. Convergent, alva? Andre the absolute value gives you convergent. Andre this series is what? Absolute convergent. Implies what? Convergence. Absolute convergence implies convergence. Converse need not be true. ಇನ್ನೊಂದೆರಡು ಪ್ರಾಪರ್ಟೀಸ್ ಇದೆ, ಸುಮ್ಮನೆ ನೋಡ್ಕೊಳ್ಳಿ. ಏನ್ is an absolutely convergent series. Absolute convergent ಇದೆ ಅಂತ ಅನ್ಕೊಳ್ಳೋಣ. In the series of this positive terms and the negative terms, both are convergent ಅಂತ ಇದೆ. ಇನ್ನೊಂದು ಕಂಡೀಷನಲ್ ಕನ್ವರ್ಜೆಂಟ್ ಅಂತ ಆಗಿದ್ರೆ, then the series of positive terms and the series of negative terms both diverge ಆಗ್ತವಂತೆ. ಅಂದ್ರೆ ಇಲ್ಲಿ ಎರಡು ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್, ಸೀರೀಸ್ ಆಫ್ ನೆಗೆಟಿವ್ ಟರ್ಮ್ಸ್ ಬೋತ್ ಡೈವರ್ಜ್ ಆದ್ರೂ ಕೂಡ ಇದನ್ನ ಯಾವ್ದೋ ಒಂದು ಕಂಡೀಷನ್ ಮೇಲೆ ಕನ್ವರ್ಜೆಂಟ್ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ನೆಗೆಟಿವ್ ಟರ್ಮ್ಸ್ ಕ್ಯಾನ್ಸಲ್ ಆಗಿ ನಿಮ್ಗೆ ಕ್ವಾಂಟಿಟೀಸ್ ವೆರಿ ಕಡಿಮೆ ಬರ್ತಾ ಆಗುತ್ತೆ. ಓಕೆನಾ? ಪಾಸಿಟಿವ್ ಟರ್ಮ್ ನೆಗೆಟಿವ್ ಟರ್ಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಅಥವಾ ನೀವು ಸಬ್ಟ್ರಾಕ್ಷನ್ ಮಾಡಿದಾಗ ಯು ವಿಲ್ ಗೆಟ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್. ಅವಾಗ ಆನ್ ದಟ್ ಕಂಡೀಷನ್ ಅದು ಏನಾಗುತ್ತೆ, ಕನ್ವರ್ಜ್ ಆಗ್ತಾ ಇರುತ್ತೆ ಯಾವುದೋ ಒಂದು ವ್ಯಾಲ್ಯೂಗೆ. ಓಕೆನಾ? ಎರಡು ಸುಮ್ಮನೆ ನೆನ್ಪಿಟ್ಕೊಳ್ಳಿ ಹಿಂಗೆ. ಇದೊಂದು ಎನ್ ಅಂಡ್ ಬಿ ಎನ್ ಆರ್ ಕನ್ವರ್ಜೆಂಟ್ ಸೀರೀಸ್. ಎರಡು ಕನ್ವರ್ಜೆಂಟ್ ಸೀರೀಸ್ ಇದೆ. ಎನ್ ಇಂಟು ಬಿ ಎನ್ ನೀಡ್ ನಾಟ್ ಬಿ ಕನ್ವರ್ಜೆಂಟ್. ಓಕೆನಾ? ಫಾರ್ ಎಕ್ಸಾಂಪಲ್, ಟೇಕ್ ಎನ್ ಇಸ್ ಈಕ್ವಲ್ ಟು ಬಿ ಎನ್ ಇಸ್ ಈಕ್ವಲ್ ಟು ಸಮೇಶನ್ 1 - 1 ಹೋಲ್ ಪವರ್ n divided by n. So obviously you know that this is convergent, right? This is convergent. an into bn ಮಾಡ್ಬೇಕಲ್ಲ ಈಗ. ಸಮೇಶನ್ an into bn is equal to some ಬರ್ತಾ ಇದು -1 ಹೋಲ್ ಪವರ್ n divided by n, -1 ಹೋಲ್ ಪವರ್ n divided by n ಬರುತ್ತಲ್ವಾ? So which is equal to summation, ಬೇಸಸ್ ಸೇಮ್ ಇದ್ರೆ ಪವರ್ಸ್ ನ ಆಡಪ್ ಮಾಡ್ಬೋದು, -1 ಹೋಲ್ ಪವರ್ 2n divided by n². ಸೊ ನಿಮಗೆ ಸಮೇಶನ್ 1 by n² ಬರುತ್ತೆ. ಏನಂತ ಹೇಳ್ತಿದ್ರೆ, ಸಮೇಶನ್ ಎನ್ ಅಂಡ್ ಬಿ ಎನ್ ಆರ್ ಕನ್ವರ್ಜೆಂಟ್, ದೆನ್ ಎ ಅಂಡ್ ಬಿ ಎನ್ ನೀಡ್ ನಾಟ್ ಬಿ ಕನ್ವರ್ಜೆಂಟ್ ಅಂತ ಇದೆ. ಬಟ್ ಈ ಎಕ್ಸಾಂಪಲ್ ಕನ್ವರ್ಜೆಂಟ್ ತಾನೇ ಇದೆ. Yes, sir. ದಿಸ್ ಇಸ್ ಕನ್ವರ್ಜೆಂಟ್. ಈ ಎಕ್ಸಾಂಪಲ್ ಸೂಟಬಲ್ ಆಗಲ್ಲ ಇದಕ್ಕೆ. ಈ ಎಕ್ಸಾಂಪಲ್ ಸೂಟಬಲ್ ಇಲ್ಲ ಇದಕ್ಕೆ. ಈ ಎಕ್ಸಾಂಪಲ್ ಬೇಡ.
ಇಲ್ಲಾಂದ್ರೆ ಇದು ತಗೊಳ್ಳಿ, ನೋಡಿ ಅದೇ ಎ ಎನ್ ಇಸ್ ಈಕ್ವಲ್ ಟು ಬಿ ಎನ್ ಇಸ್ ಈಕ್ವಲ್ ಟು ಸೇಮ್ -1 ಹೋಲ್ ಪವರ್ n ಡಿವೈಡ್ ಬೈ ರೂಟ್ n ತಗೊಳ್ಳಿ. ಈಗಲೂ ಕೂಡ ಕನ್ವರ್ಜೆಂಟ್ ತಾನೆ ಅವು. ಏನ್ ದಿಸ್ ಇಸ್ ಕನ್ವರ್ಜೆಂಟ್ ರೈಟ್? -1 ಹೋಲ್ ಪವರ್ n ಬೈ n ಕನ್ವರ್ಜೆಂಟ್ ಹೌದಾ ಇಲ್ಲ? ಕನ್ವರ್ಜೆಂಟ್ ಸರ್. Yes, sir. ಎಸ್ ಇಟ್ ಇಸ್ ಕನ್ವರ್ಜೆಂಟ್. ಎ ಎನ್ ಬಿ ಎನ್ ಮಾಡಿ ಏನಾಗುತ್ತೆ? ಸಮೇಶನ್ ಎ ಎನ್ ಇಂಟು ಬಿ ಎನ್ ಇಸ್ ಈಕ್ವಲ್ ಟು ವಾಟ್? ಸಮೇಶನ್ ಇದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಆಗ್ಬಿಡ್ತದು, ಅಂದ್ರೆ 1 ಡಿವೈಡ್ ಬೈ ರೂಟ್ n ಇಂಟು ರೂಟ್ n ಬರುತ್ತೆ. ದಿಸ್ ಇಸ್ ವಾಟ್? ಬೈ ಪಿ ಸೀರೀಸ್ ಇಟ್ ಈಸ್ ಡೈವರ್ಜೆಂಟ್. So from this example we say if an and bn are convergent, an into bn need not be convergent. If summation an is convergent, if summation an is convergent and k is a positive integer, then an power k may or may not be convergent. Convergent ಆದ್ರೂ ಆಗ್ಬೋದು, ಆಗದೇನೆ ಇರ್ಬೋದು. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ ಇದು. ಬಟ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ಇದು ಟ್ರೂ ಇದೆ, ಹೌದಾ ಇಲ್ಲ? Yes, sir. Series of positive terms ಅಲ್ಲಿ if summation an is convergent, an power k is convergent ಅಂತಾನೆ ಇದೆ. ಇಲ್ಲೇನಾದ್ರೂ ಅವನು ಪಾಸಿಟಿವ್ ಸೀರೀಸ್ ಅಂತ ಕೊಟ್ರೆ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಂತ ಕೊಟ್ರೆ ದಿಸ್ ಈಸ್ ಟ್ರೂ. ಇವನ್ ಇಲ್ಲಿ ಏನ್ ಮಾಡಿದಾನೆ, ಜನರಲ್ ಆಗಿ ಕೊಟ್ಟಿದ್ದಾನೆ. ದಿಸ್ ಇಸ್ ಜನರಲ್ ಸ್ಟೇಟ್ಮೆಂಟ್. ಅವನು ಇದನ್ನ ಆಲ್ಟರ್ನೇಟಿಂಗ್ ಅಂತಾನು ಕೊಟ್ಟಿಲ್ಲ ಅವನು. ಜನರಲಿ ದಿಸ್ ಇಸ್ ನಾಟ್ ಟ್ರೂ. ಯಾವಾಗ ಇದು ಟ್ರೂ ಆಗಲ್ಲ, ಇದು ಯಾವಾಗ ಟ್ರೂ ಆಗಲ್ಲ ಅಂತಂದ್ರೆ ದಿಸ್ ಇಸ್ ಅನ್ ಆಲ್ಟರ್ನೇಟಿಂಗ್ ಸೀರೀಸ್. ಅದಾಗ್ತಿದಲ್ವಾ? ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಲ್ಲಿ ಇದು ಟ್ರೂ ಇದೆ. ನೀವು ಅಲ್ಲಿ ಪ್ರಾಪರ್ಟೀಸ್ ಓದಿದ್ರೆ ಅಲ್ಲಿ ರಿಸಲ್ಟ್ ತೆಗೆದು ನೋಡಿ. ಇಫ್ ಸಮೇಶನ್ an is a series of positive terms, an power k is also convergent ಅಂತ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ ಇದನ್ನ ಕೊಡ್ಬೋದು ನೋಡಿ. ಸಮೇಶನ್ an ವೇರ್ n is equal to this one. ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಸಮೇಶನ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಆಗ್ಬಿಡುತ್ತೆ. ಇದಕ್ಕೆ ರೂಟ್ಗೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? n ಬರುತ್ತೆ. ಸೊ ಸಮೇಶನ್ 1/n ಏನಾಗುತ್ತೆ? ಡೈವರ್ಜೆಂಟ್ ಬರುತ್ತೆ. ಸೊ ಅಂದ್ರೆ ಇದು ಎ ಎನ್. ಓಕೆನಾ? ಈ ಎ ಎನ್ ಗೆ ಸ್ಕ್ವಯರ್ ಮಾಡಿದ್ರೆ ನಿಮ್ಗೆ 1/n ಬರುತ್ತೆ. 1/n ಅಂದ್ರೆ ಡೈವರ್ಜೆಂಟ್. ಅದನ್ನ ಹೇಳ್ತಾ ಇರೋದು. ಮೇ ಆರ್ ಮೇ ನಾಟ್ ಬಿ ಕನ್ವರ್ಜೆಂಟ್. The alternating series summation ಇದೇನಿದೆ 1/an plus b is greater than 0 is convergent by Leibniz test. ಅಂದ್ರೆ ಕೆಳಗಡೆ ಏನಿರ್ಬೇಕಂದ್ರೆ ಡಿನಾಮಿನೇಟರ್ ಅಲ್ಲಿ 1 the linear expression in n ಇರಬೇಕು. linear in n ಇರಬೇಕು. is Leibniz that is convergent by Leibniz. Definitely ಅದು ಡಿಕ್ರೀಸಿಂಗ್ ಆಗುತ್ತೆ, ಲಿಮಿಟ್ 0 ಬರುತ್ತೆ. ಬಟ್ ನಾಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಬೈ ಪಿ ಟೆಸ್ಟ್. ಪಿ ಟೆಸ್ಟ್ ಪ್ರಕಾರ ಏನಾಗುತ್ತೆ ಅವಾಗ? 1/n ಆಗುತ್ತೆ. 1/n ಏನಾಗುತ್ತೆ? ಡೈವರ್ಜೆಂಟ್ ಆಗುತ್ತೆ. ಡೈವರ್ಜೆಂಟ್ ಅಂತ ಅಂದ್ರೆ ಅದೇನಾಗುತ್ತೆ? ಅದು ಕಂಡೀಷನಲ್ ಕನ್ವರ್ಜೆಂಟ್ ಆಗುತ್ತೆ. ಅಂದ್ರೆ ಕಂಡೀಷನಲ್ ಕನ್ವರ್ಜೆನ್ಸ್ ಇಂಪ್ಲೈಸ್ ವಾಟ್? ನಾಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್. ದಿಸ್ ಇಸ್ ವಾಟ್? ಹಂಗಾರೆ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್, ಕಂಡೀಷನಲ್ ಕನ್ವರ್ಜೆಂಟ್ ತಾನೇ ಇದು ಬೈ ಪಿ ಸೀರೀಸ್. ಸೊ ಅದನ್ನ ನಾನು ಹೇಳ್ತೀನಿ, ನಾಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್. ಸೊ ಇಟ್ ಮೀನ್ಸ್ ದಟ್ ನಾಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಈಸ್ ಈಕ್ವಲ್ ಟು ಕಂಡೀಷನಲ್ ಕನ್ವರ್ಜೆಂಟ್. ಇದು ಅಷ್ಟೇ. ದ ಆಲ್ಟರ್ನೇಟಿಂಗ್ ಸೀರೀಸ್ ದಿಸ್ ಒನ್ 1/√n ಏನಂತ ಇದೆ? ದಿಸ್ ಇಸ್ ಕನ್ವರ್ಜೆನ್ಸ್ ಬೈ ಲೆಬ್ನಿಟ್ಸ್ ಟೆಸ್ಟ್, ಬಟ್ ನಾಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆನ್ಸ್ ಬೈ ಪಿ ಟೆಸ್ಟ್. ಪಿ ಟೆಸ್ಟ್ ಮುಖಾಂತರ ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಇಲ್ಲ. ಯಾಕಂದ್ರೆ ಪಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಇಲ್ಲಿ 1/2 ಬರುತ್ತೆ, ಲೆಸ್ ದ್ಯಾನ್ 1. ಸೊ ಲೆಸ್ ದ್ಯಾನ್ 1 ಅಂತಂದ್ರೆ ಬೈ ಪಿ ಸೀರೀಸ್ ಇಟ್ ಇಸ್ ಡೈವರ್ಜೆಂಟ್. Even in log n also, -1 whole power n minus 1 is convergent by Leibniz. ಯಾಕಂದ್ರೆ ಇದು ಕನ್ವರ್ಜೆಂಟ್ ಮಾಡ್ಬೋದಲ್ಲ, ಡಿಕ್ರೀಸಿಂಗ್ ಅಲ್ವಾ? ಸಿನ್ಸ್ ಲಾಗ್ ಎನ್ ಇಸ್ ಇನ್ಕ್ರೀಸಿಂಗ್, ಲಾಗ್ ಎನ್ ಇನ್ಕ್ರೀಸಿಂಗ್ ಆಗುತ್ತೆ. 1/log n ಏನಾಗ್ಬೇಕು ಅವಾಗ? ಡಿಕ್ರೀಸಿಂಗ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಬೈ ಕೌಶಿ ಕಂಡೆನ್ಸೇಷನ್ ಟೆಸ್ಟ್ ಅಂತ. ಕೌಶಿ ಕಂಡೆನ್ಸೇಷನ್ ಅಥವಾ ನೀವು ವ್ಯಾಲ್ಯೂ ಕಂಪಾರಿಸನ್ ಟೆಸ್ಟ್ ಮುಖಾಂತರ ಮಾಡ್ಬೋದು. ಕೌಶಿ ಕಂಡೆನ್ಸೇಷನ್ ಟೆಸ್ಟ್ ನೆನಪಿದೆಯಾ? ಯಾರಾದ್ರೂ ನೆನಪಿದೆಯಾ? ಸಮೇಶನ್ ಏನು ಮತ್ತೆ 2 power n. ಸಮೇಶನ್ 2 power n ಇಂಟು a 2 power n ಬಿಹೇವ್ಸ್ ಅಲೈಕ್ ಅಂತ ಹೇಳ್ತಾರೆ.
ಓಕೆನಾ. ಸೊ ಈ ಬಿಹೇವಿಯರ್ ಹೆಂಗಿರುತ್ತೋ ಇದ್ರದ್ದು ಬಿಹೇವಿಯರ್ ಕೂಡ ಹಂಗೆ ಇರುತ್ತೆ. ಅದ್ರ ಮುಖಾಂತರ ನಾವು ಇದನ್ನ ಪ್ರೂವ್ ಮಾಡಿದ್ವಿ ನಿನ್ನೆ 1/log n. ಇಲ್ಲ ಇನ್ನೊಂದು ಥಿಯರಮ್ನು ಕೂಡ ಪ್ರೂವ್ ಮಾಡಿದ್ವಿ. ಏನಂತ ಹೇಳಿದ್ವಿ ಅವೆಲ್ಲ ನೆನ್ಪಿರ್ಬೇಕು. 1/log n ಹೋಲ್ ಪವರ್ p ಇಸ್ ವಾಟ್? Always divergent. ಡೈವರ್ಜೆಂಟ್ ಫಾರ್ ಆಲ್ p ಅಂತ ಓದಿದ್ವಿ. ರಿಸಲ್ಟ್ ಕೂಡ ನೆನ್ಪಿರ್ಲಿ. The alternating series is not convergent by Leibniz, because limit to not equal to 0. ಇಲ್ಲಿ ಏನ್ ಕೊಟ್ಟಿದ್ದೀನಿ ಕಂಡೀಷನ್? a is greater than 0 and b is greater than 0. If a is greater than 0 and c is greater than 0, limit you will get what you will get the limit as a by c ಬರುತ್ತೆ ಅಲ್ವಾ? a by c Yes. and which is not equal to 0. ಲಿಮಿಟ್ ಕಂಡಿಡಿದ್ರೆ a by c ಬರುತ್ತೆ. Since a is not non-zero, c is also non-zero, so a by c is not equal to 0 ಬರುತ್ತೆ. Not equal to 0 ಬರಲೇಬೇಕು ನಮಗೆ ಲಿಮಿಟ್ according to Leibniz test to prove it is convergent. So since this is not, it is not convergent by Leibniz. ಇಲ್ಲ ಅಂತ ಅಂದ್ರೆ ಅವನು ಏನ್ ಹೇಳ್ತಿದ್ದಾನೆ? is not ಹಂಗಾದ್ರೂ ಹೇಳಿ, ಇಲ್ಲ ಅಂತಂದ್ರೆ contrapositive of general necessary condition ಅಂತ ಹೇಳ್ತಾನೆ. ಅಂದ್ರೆ it is not absolutely convergent. ಓಕೆ, ಯಾಕಂತ ಅಂದ್ರೆ ಇದಕ್ಕೆ ನೀವು ಮಾಡಲ್ಸ್ ತಗೊಂಡಾಗ ಏನಾಗುತ್ತೆ? ಲಿಮಿಟ್ ಕಂಡಿಡಿದಾಗ ಏನ್ ಬರುತ್ತೆ? a by c ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ವಿ. ಯಾವ್ದೋ ಒಂದು ಗೆ ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಡೈವರ್ಜೆಂಟ್ ಅಂತ ಒಂದೇ ಸರಿ ಹೇಳ್ಬಿಡಿ ಅಂತ. ಓಕೆನಾ? ಸೊ ಹಂಗಾಗಿ ಲಿಮಿಟ್ ಕಂಡಿಡಿದ್ರೆ ನಾಟ್ ಈಕ್ವಲ್ ಟು 0 ಬಂದು ಡೈವರ್ಜೆಂಟ್. ಅದನ್ನೇ ಹೇಳಿದ್ ನಾವು ಜನರಲ್ ನೆಸರಿ ಕಂಡೀಷನ್ ಏನಂತ ಹೇಳಿದ್ವಿ ನಾವು? ಕನ್ವರ್ಜೆಂಟ್ ಇಂಪ್ಲೈಸ್ Limit 0. ಲಿಮಿಟ್ 0 ಬರಬೇಕು. ಅದೇ ಜನರಲ್ ನೆಸರಿ ಕಂಡೀಷನ್. ಓಕೆನಾ? ಕನ್ವರ್ಜೆಂಟ್ ಇಂಪ್ಲೈಸ್ ಲಿಮಿಟ್ 0 ಬರಬೇಕು. ಸ್ವಲ್ಪ ಬೇಸಿಕ್ಸ್ ಎಲ್ಲ ಗೊತ್ತಿರ್ಲಿ. ಈಗ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್ ಆನ್ ದಿಸ್. ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಈಗ ನನಗೆ ಈಗ ಒಂದು ಸೀರೀಸ್ ಕೊಟ್ಟಾಗ ನೀವು ಹೇಳ್ಬೇಕು ಅದು ಕನ್ವರ್ಜೆಂಟಾ ನಾಟ್ ಕನ್ವರ್ಜೆಂಟಾ ಅಂತ ಹೇಳ್ಬೇಕು. ಇಫ್ ಇಟ್ ಈಸ್ ಕನ್ವರ್ಜೆಂಟ್ ನೀವ್ ಹೇಳ್ಬೇಕು ಅವಾಗ ಇಟ್ ಈಸ್ ಅಬ್ಸಲ್ಯೂಟ್ ಆರ್ ಕಂಡೀಷನಲ್ ಅಂತ ಹೇಳ್ಬೇಕು. ಓಕೆನಾ? ಇಷ್ಟು ವಿಷಯಗಳನ್ನ ನೀವು ಹೇಳ್ಬೇಕು. ಈಗ ನಾವು ಟೆಲ್ ಮಿ, ಸೊ ವಾಟ್ ಈಸ್ ಯುವರ್ a in here? n/2n-1. ಈಗ ಹೇಳಿ, ಇದು ನಾಟ್ ಕನ್ವರ್ಜೆಂಟ್ ಸರ್. ಇದು ನಾಟ್ ಕನ್ವರ್ಜೆಂಟ್ ಅಲ್ವಾ? ಯಾಕಂತಂದ್ರೆ ಲಿಮಿಟ್ ಕಂಡುಹಿಡಿದ್ಬಿಡಿ. ಯಾವ್ದಾದ್ರು ಒಂದನ್ನ ಹೋಲ್ಡ್ ಮಾಡಿಲ್ಲ ಅಂದ್ರೂ ಆಗಲ್ಲ. ಲಿಮಿಟ್ ಏನ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ನಿಮ್ಗೆ? ಡೆಫಿನೆಟ್ಲಿ ವಿಲ್ ಗೆಟ್ 1/2 ನಾಟ್ ಈಕ್ವಲ್ ಟು 0. The second condition of Leibniz not satisfied, therefore it implies it is not convergent. ಕ್ಲಿಯರಾ? ನಾಟ್ ಕನ್ವರ್ಜೆನ್ಸ್ ಅಂತ ಅಂದ್ರೆ ನೀವು ಅಬ್ಸಲ್ಯೂಟಿವ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಕಂಡೀಷನಲ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವು this one ಇದು ಮಾಡಿದ್ವಿ. So the given series is n plus 1 by n plus 1 by n, an plus 1 by n. So which is equal to summation minus 1 whole power n minus 1 n plus 1 by n. divergent. ಇದು ಏನಾಗುತ್ತೆ ಈಗ? ಇದು ಅಷ್ಟೇ. ಸೆಕೆಂಡ್ ಕಂಡೀಷನ್ ಆಫ್ ದ ಲೆಬ್ನಿಟ್ಸ್ will not satisfied. Limit n tends to infinity, an is equal to 1 which is not equal to 0. Therefore ಏನಂತ ಹೇಳ್ತೀರಾ? ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ತೀರಾ. ಇದು ಕೂಡ ಸೇಮ್ ಲಾಜಿಕ್. an is equal to what? n divided by n plus 2 ಅಂತ ಹೇಳ್ತೀರಾ. ಈಗ ಲಿಮಿಟ್ n tends to infinity, an ಆನ್ಸರ್ ಏನ್ ಬರುತ್ತೆ? 1 ಬರುತ್ತೆ. ನಾಟ್ ಈಕ್ವಲ್ ಟು 0, ನಾಟ್ ಕನ್ವರ್ಜೆಂಟ್. ಕ್ಲಿಯರಾ? ನಾವು ಕಮಿಂಗ್ ಟು ದಿಸ್. So now tell me what a series ಹೆಂಗಿರುತ್ತೆ ಇದು? -1 whole power n minus 1 1 upon n square ಇರುತ್ತೆ. ಸೊ ಈ ಡಿಕ್ರೀಸಿಂಗ್ obviously n square is increasing, definitely 1 by n square is decreasing. Sorry, n square is increasing, 1 by n square is decreasing. Yes, first condition holds. Is the limit 0? Limit Yes. n tends to infinity, 1 upon n square is equal to 0. Therefore series is ಏನು? ಸೀರೀಸ್ ಇಸ್ ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಈಗ ನಾವು ಚೆಕ್ ಮಾಡ್ಬೇಕು ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೇಕು? ಈಗ
ಇದು ಅಬ್ಸಲ್ಯೂಟಾ, ಇದನ್ನ ಚೆಕ್ ಮಾಡಬೇಕು. ನಾವು ಟೇಕ್ ದ ಅಬ್ಸಲ್ಯೂಟ್ ಆಫ್ ದಟ್ ವ್ಯಾಲ್ಯೂ. ಓಕೆನಾ? ಸೊ summation absolute value of -1 whole power n minus 1 into 1 upon n square, which will give you summation 1 by n. This is what Convergent. is convergent. So ಇದು ಕನ್ವರ್ಜೆಂಟ್ ಆಯ್ತು ಅಂದ್ರೆ ಸಮೇಶನ್ ಆಫ್ 1 by n ಸ್ಕ್ವೇರ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿ ಸೀರೀಸ್ ಇಸ್ ಕನ್ವರ್ಜೆಂಟ್ ಅಂದ್ರೆ ಇದನ್ನೇ ಅಂತ ಕರಿತೀವಿ ನಾವು. therefore ಅಬ್ಸಲ್ಯೂಟ್ ಕನ್ವರ್ಜೆಂಟ್. ಹೌದಾ ಇಲ್ಲ? ಡೆಫಿನಿಷನ್ ಅದೇ ಇರೋದು. ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಬಂದ್ಬಿಟ್ಟು ಕನ್ವರ್ಜೆಂಟ್ ಆಗಿದ್ರೆ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಅಷ್ಟೇ. ಸಪೋಸ್ ಇದು 1 by n ಇದೇನಾದ್ರೂ ಬಂದ್ಬಿಟ್ಟು ಡೈವರ್ಜೆಂಟ್ ಆಗಿದ್ರೆ ಅವಾಗ ಏನಂತ ಹೇಳ್ತಿದ್ರಿ ನೀವು? Conditional. ಕಂಡೀಷನಲ್ ಅಂತ ಹೇಳ್ತೀವಿ ಅಷ್ಟೇ. ದಿಸ್ ಇಸ್ ಅನ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಸೀರೀಸ್. ವಾಟ್ ಅಬೌಟ್ ದಿಸ್? So this is summation -1 whole power n minus 1 upon 1 divided by root n plus 1 root plus 1 n plus 1 plus 1. plus Now convergent, sir. an is equal to 1 divided by root of n plus 1 plus 1 ಆಗುತ್ತೆ. ಈಗ ಫಸ್ಟ್ ಒನ್ ಕನ್ವರ್ಜೆಂಟ್ ಆಗುತ್ತಾ? ಡಿಕ್ರೀಸಿಂಗ್ ಇದೆಯಾ? ಆಬ್ವಿಯಸ್ಲಿ ಡಿನಾಮಿನೇಟರ್ ಎನ್ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಡಿಕ್ರೀಸಿಂಗ್ ಅಂತ ಲೆಕ್ಕ ಬಿಡಿ. ಓಕೆನಾ? ಎಸ್, ಆಬ್ವಿಯಸ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಸೆಕೆಂಡ್ ಒನ್ ಕಂಡೀಷನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ? ಲಿಮಿಟ್ ಏನು ಕೂಡ ಏನ್ ಬರುತ್ತೆ? 0ನೇ ಬರ್ತಾ ಇದೆ. therefore ಕನ್ವರ್ಜೆಂಟ್ ಅಂತ ಹೇಳ್ತೀರಾ. ಹೌದಲ್ವಾ? ಈಗ ಟು ಚೆಕ್ ವೆದರ್ ಇಟ್ ಈಸ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀರಿ? ಈಗ ಅಬ್ಸಲ್ಯೂಟ್ ಅಥವಾ ಕಂಡೀಷನಲ್ ಅಂತ ಹೇಳ್ಬೇಕಂದ್ರೆ ನಾವೇನ್ ಮಾಡ್ಬೇಕೀಗ? ಯು ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ್ಯಾಟ್. ಸೊ ಹೌ ಟು ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ್ಯಾಟ್? ದ ಅಬ್ಸಲ್ಯೂಟ್ ವ್ಯಾಲ್ಯೂ, ಅಬ್ಸಲ್ಯೂಟ್ ಅಂದ್ರೆ ಡೇಟಾ ಬರೆದ್ಬಿಡ್ಲಿ. ಈಗ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ಅದು -1 n ಪವರ್ n -1 ಬಿಟ್ಬಿಟ್ಟು ಉಳಿದಿರೋದು ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ 1 ಡಿವೈಡ್ ಬೈ ವಾಟ್? ರೂಟ್ ಆಫ್ n plus 1 plus 1 ಆಗುತ್ತಲ್ವಾ? ನೌ ಟೆಲ್ ಮೀ, ದಿಸ್ ಇಸ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್? Divergent, sir. ಹೆಂಗೆ? un upon vn ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊಂಡ್ಬಿಡಿ ಸರ್. ಓಕೆನಾ? ಅಂದ್ರೆ ಲಿಮಿಟ್ ಡೈರೆಕ್ಟ್ ಕಂಡಿಕ್ ಹೋದ್ರೆ 0 ಬರುತ್ತೆ. ಆನ್ಸರ್ 0 ಬಂದ್ರೆ ಹೇಳಕ್ಕಾಗಲ್ಲ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ. ಅದಕ್ಕೆ ಏನ್ ಮಾಡ್ಬೇಕು ನೀವೀಗ? highest ಪವರ್ ಆಫ್ n ನ ಕಾಮನ್ ತಗೋ. ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿಸ್. ಇದನ್ನ ನೀವೇನಂತ ತಗೋಬೇಕು ಅಂದ್ರೆ ಲಿಮಿಟ್ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಅಷ್ಟೇ. an is equal to 1 upon root n ಕಾಮನ್ ತೆಗೆದ್ರೆ ಏನಾಗುತ್ತೆ ನಿಮ್ಗೆ? ರೂಟ್ ಆಫ್ 1 ಪ್ಲಸ್ 1 by n ಬರುತ್ತೆ ಪ್ಲಸ್ 1 by ರೂಟ್ n ಅಲ್ವಾ? 1 by root n ಬರುತ್ತೆ. ಹೌದಾ ಇಲ್ಲ? ಈಗ ನಾವು ಯು ಟೇಕ್ bn ಆಸ್ 1 by root n. an by bn ಗೊತ್ತಲ್ವಾ? ಇದು ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್. ಇವೆಲ್ಲ ಮಾಡಂಗಿಲ್ಲ, ನೀವು ಹಂಗೆ ನೋಡಿ ಹೇಳ್ಬೇಕು. ಸೊ an by bn ಬಂದ್ಬಿಟ್ಟು ನಿಮ್ಗೆ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ an by bn ಮಾಡಿ ರೂಟ್ n ಕ್ಯಾನ್ಸಲ್ ಆಗ್ಬಿಟ್ಟು ನಿಮ್ಗೆ ಆನ್ಸರ್ ಏನ್ ಬರುತ್ತೆ? 1 upon 1 ಬರುತ್ತೆ ಅಲ್ವಾ? ನಾಟ್ ಈಕ್ವಲ್ ಟು 0 ಅಂದ್ರೆ ಫೈನೈಟ್ ವ್ಯಾಲ್ಯೂ. ಈಗ ಏನಂತ ಹೇಳ್ತೀವಿ? an bn ಬಿಹೇವ್ಸ್ ಅಲೈಕ್ ಅಂತ ಹೇಳ್ತೀವಿ. ಬಿಹೇವ್ಸ್ ಅಲೈಕ್ ಇವೆಲ್ಲ ಬರೆಯಂಗಿಲ್ಲ, ಡೈರೆಕ್ಟ್ ಹೇಳ್ಬೋದು ಹಂಗೆ. ರೂಟ್ n ಕಾಮನ್ ತೆಗೆದಾಗ n to the power of 1/2 ಬರುತ್ತೆ. ಅವಾಗ bn ಏನಾಗುತ್ತೆ? summation bn is what? summation 1 by root n. So is what? Divergent. Is divergent. Therefore summation an is also divergent. Summation an is also divergent. The series is convergent, but the absolute value is divergent. Therefore the given series is what? Conditional. Given series is conditional convergence. ಫ್ಯಾಕ್ಟೋರಿಯಲ್ ಬಂದಿದೆ, ಇದು ಹೆಂಗ್ ಮಾಡ್ತೀರಾ? ಸೊ write down this summation -1 whole power n minus 1 upon n factorial.
ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಚೆಕ್ ಮಾಡ್ಬಿಡಿ, ಸಿಂಪಲ್ ಆಗ್ಬಿಡುತ್ತೆ. ಈಗ ನಾವು ಕನ್ವರ್ಜೆನ್ಸ್ ಚೆಕ್ ಮಾಡೋ ಅದು ಅವಶ್ಯಕತೆನೂ ಇಲ್ಲ. ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಆಗಿದ್ರೆ ಕನ್ವರ್ಜೆಂಟ್ ಆಗುತ್ತೆ. n ಅಬ್ಸಲ್ಯೂಟ್ ಫ್ಯಾಕ್ಟೋರಿಯಲ್ ಕನ್ವರ್ಜೆಂಟ್ ಬರಂಗಿಲ್ಲ ಆಗಿಲ್ಲ ಅಂದ್ರೆ ಚೆಕ್ ಮಾಡ್ಬೇಕಾಗುತ್ತೆ ಮೆಕ್ಕಿದ್ದ. ಸರ್. n ಫ್ಯಾಕ್ಟೋರಿಯಲ್ ಬರಂಗಿಲ್ಲ ನೋಡಿ ಸರ್. ಅದು 2n+1 ಬರುತ್ತೆ ನೋಡಿ. ಓ ಹೌದೌದು, ಕರೆಕ್ಟ್ ಕರೆಕ್ಟ್. ಸಾರಿ, 1357 ಇದೆಯಲ್ವಾ, n ಫ್ಯಾಕ್ಟೋರಿಯಲ್ ಬರಲ್ಲ, ನಾನು ತೆಗೆದುಕೊಂಡೆ. ಇದೇನ್ ಬರುತ್ತೆ ಅಂದ್ರೆ 2n -1. 2n-1 ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಕ್ಲಿಯರಾ? ಈಗ your an is what here? 1/2n-1 factorial. Now is it possible to check the absolute convergence ಚೆಕ್ ಮಾಡಿದ್ರೆ ಮುಗ್ದೋಯ್ತಲ್ಲ ಕೆಲಸ. Yes, sir. ಅಬ್ಸಲ್ಯೂಟ್ ಇದಕ್ಕೆ ಚೆಕ್ ಮಾಡ್ಬಿಡಿ, ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಯೂಸಿಂಗ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಚೆಕ್ ಮಾಡಿ. 1/, ಇದರ ಫ್ಯಾಕ್ಟೋರಿಯಲ್ ಇದ್ರೆ ಹೆಂಗ್ ಮಾಡ್ತೀರಾ? ಇದನ್ನ an+1 ಡಿವೈಡ್ ಬೈ ಏನ್ ಮಾಡಬಹುದು ಸರ್? ಮಾಡ್ಬೋದು. an+1/an ಮಾಡಿ. ಎಸ್, an+1/an ಮಾಡಿ is equal to n+1 ಏನಾಗುತ್ತೆ? 2n+1 n ಅಂದ್ರೆ n+1 ಹಾಕಿ ಅಂದ್ರೆ 2n+1 ಫ್ಯಾಕ್ಟೋರಿಯಲ್ ಬರುತ್ತಲ್ವಾ? 2n+1 ಫ್ಯಾಕ್ಟೋರಿಯಲ್ ಇಂಟು an ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತೆ. ಸೊ ಅಂದ್ರೆ 2n-1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1. ಸೊ ಇಫ್ ಯು ಸಿಂಪ್ಲಿಫೈ ದಿಸ್, 2n-1 ಹಂಗೆ ಬರ್ಕೊಂಬಿಡಿ. 2n-1 ಫ್ಯಾಕ್ಟೋರಿಯಲ್ ಹಂಗೆ ಬರ್ಕೊಂಬಿಡಿ. ಇದನ್ನ 2n+1 ಎಕ್ಸ್ಪೆನ್ಷನ್ ಮಾಡಿ. 2n+1 ಇಂಟು 2n ಇಂಟು 2n-1 ಫ್ಯಾಕ್ಟೋರಿಯಲ್. ಇದು ಕ್ಯಾನ್ಸಲ್ ಆಯ್ತು. as n tends to infinity, ನಿಮಗೆ what you will remain with? So you remain with 1/2n+1 into 2n. So as n tends to infinity, you will get what? As n tends to infinity, ಅಲ್ಲ ನಮ್ಗೆ ಏನ್ ಗೊತ್ತಾ, ಆಕ್ಚುಲಿ ಇದು ಮಾಡ್ಬೋದಾ ಹಿಂಗೆ? ಈಗ ನಾವೇನ್ ಮಾಡಕ್ ಹೊರಟಿದೀವಿ ಹೇಳಿ? ಈಗ ಇದು ಕರೆಕ್ಟಾ ರಾಂಗಾ? ಸರ್ ಇದು ಲಿಮಿಟ್ ಎಲ್ಲಿ ಬರುತ್ತಲ್ಲ ಸರ್ ನಮ್ಗೆ, Less should be less than ಇದು less than 0 ನಮ್ಗೆ ಬರಬೇಕು. ಆನ್ಸರ್ 0 ಬರುತ್ತೆ. Less It is than less 0 than ಬರಬೇಕು. 1. than 1 Less ಬರುತ್ತೆ. than which implies that n conversion. tends to 0 ಅಂತ ಗೊತ್ತಾಯ್ತು. ಅಂದ್ರೆ ಇದ್ರದ್ದು ಲಿಮಿಟ್ 0 ಅಂತ, ದಿಸ್ ಟೆಂಡ್ಸ್ ಟು 0 ಅಂತ ಗೊತ್ತಾಯ್ತು. ಬಟ್ ನಮಗೆ ಲಿಮಿಟ್ 0 ಆದ್ರೆ ನಮಗೆ ಚೆಕ್ ಮಾಡಕ್ ಆಗಲ್ಲ ಕನ್ವರ್ಜೆನ್ಸ್ ಡೈವರ್ಜೆನ್ಸ್, ಹೌದಾ ಇಲ್ಲ? ಇದು ಒಂದು ನಮ್ಗೆ ಸೀರೀಸ್ ಒಂದು Sir, DLMS ರೇಷಿಯೋ ಟೆಸ್ಟ್ ಯೂಸ್ ಮಾಡ್ತೀವಿ. DLMS ರೇಷಿಯೋ ಯೂಸ್ ಮಾಡಿ. ಓಕೆನಾ? ಅಲ್ಲಿ ನೀವು ಡೈರೆಕ್ಟ್ ಅಲ್ಲಲ್ಲ, ಈಗ ಇಲ್ಲಾಂದ್ರೆ ನೀವು ಹಂಗೆ ಹೇಳಿದ್ರ ಅಲ್ಲಲ್ಲ, ಈಗ ಎಷ್ಟು ಕರೆಕ್ಟ್ DLMS ರೇಷಿಯೋ ಟೆಸ್ಟ್ ಪ್ರಕಾರ ಇಟ್ ಇಸ್ ಕನ್ವರ್ಜೆಂಟ್. ಅರ್ಜೆಂಟ್ ಆಗುತ್ತೆ ಸರ್ ಇದು. n+1/n ಲೆಸ್ ದೆನ್ 1 ಬರ್ತಾ ಇದೆ. ಸೊ ಹಂಗಾಗಿ ಇಟ್ ಈಸ್ ಕನ್ವರ್ಜೆಂಟ್. ನಮ್ಗೆ ಇನ್ನೊಂದು ನಾನು ಹೇಳ್ತಿರೋದು ಯಾವ್ದು ಗೊತ್ತಾ? ಇನ್ನೊಂದು ಲಿಮಿಟ್ ಸೀಕ್ವೆನ್ಸ್ ಅಲ್ಲಿ ಇತ್ತಲ್ಲ, n+1/an ಎಲ್ ಬರುತ್ತೆ ಅಂಡ್ L ಎಲ್ ಲೆಸ್ ದೆನ್ 1 ಬರುತ್ತೆ, ಅವಾಗ ಲಿಮಿಟ್ ಏನ್ 0 ಟೆನ್ಸ್ ಟು 0 ಆಗುತ್ತೆ ಅಂತ ಅದೇ ಎಸ್ ಸರ್. ನೀವು ಇದನ್ನ ಅದನ್ನ ನೀವು ಉಲ್ಟಾ ಹೇಳಿದ್ರಿ ಅಲ್ವಾ? ಬರ್ಸಿರಿ ಸರ್. ಎಲ್ಲ ನೀವು ಇದು ಉಲ್ಟಾ ಬರ್ಸಿರಿ ಸರ್. DLM ಯಾವ್ದು? ಟೆಸ್ಟ್ ಅಲ್ಲಿ DLM n ಟೆಸ್ಟ್ ಬೈ ಅಲ್ಲಿ ಏನಪ್ಪ ಹೌದು, ಅವಾಗ ಅಲ್ಲಿ ಗ್ರೇಟರ್ ದ್ಯಾನ್ ಇತ್ತು ಅಲ್ಲಿ. ಹೌದು ಸರ್. ಅವಾಗ ನಿಮ್ಗೆ ಅವಾಗ ಇಲ್ಲೇನ್ ಬರುತ್ತೆ ಆನ್ಸರ್? ಇನ್ಫಿನಿಟಿ ಬರುತ್ತೆ. ಸೊ Yes, sir. ಇನ್ಫಿನಿಟಿ ಇಸ್ ಗ್ರೇಟರ್ ದೆನ್ 1 ಅಂತ ಹೇಳ್ತೀರಾ. ಸೊ ಅವಾಗಲೂ ಅದೇ ಬರುತ್ತೆ. ಸೊ ಇಟ್ ಈಸ್ Right. ಕನ್ವರ್ಜೆಂಟ್. ಸೊ ಇವಾಗ ಏನಂತ ಹೇಳ್ತೀವಿ? ಈಗ ಅಬ್ಸಲ್ಯೂಟ್ ವ್ಯಾಲ್ಯೂ ಈಸ್ ಕನ್ವರ್ಜೆಂಟ್ ಅಂದ್ರೆ ದಿಸ್ ಇಸ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್. ಅಬ್ಸಲ್ಯೂಟ್ ಕನ್ವರ್ಜೆನ್ಸ್ ಇಂಪ್ಲೈಸ್ ವಾಟ್? ಕನ್ವರ್ಜೆಂಟ್. Convergent. This is convergent as well as absolute convergent. ಇದು ನೋಡಿ, summation -1 whole power n-1 divided by log n ಇದೆ. ಇದೇನಾಗುತ್ತೆ? ಆಬ್ವಿಯಸ್ಲಿ log n ಬಗ್ಗೆ ನಿಮಗೆ ಗೊತ್ತಿದೆ. ಸೊ n is equal to log n. Sorry, 1/log n. Log n is increasing. 1/log n is decreasing, obviously. Decreasing, and log n tends to infinity, this tends to 0. Yes, first condition satisfy ಆಯ್ತು. Second condition ಕೂಡ satisfy ಆಯ್ತು. Therefore, it is convergent. So, absolute to convergent? ನೋ ಸರ್. ನೋ ಸರ್. ಯಾಕೆ ಹೇಳಿ? No. ನಮಗೊಂದು ಪ್ರಾಪರ್ಟಿ ರಿಸಲ್ಟ್ ಹೇಳಿದೆ, 1/log n whole Power power p never is always never divergent. convergent. Divergent, always divergent. Never 1/log n convergent. whole
ಅಂದ್ರೆ ಇದು ಎಂತ ಕನ್ವರ್ಜೆಂಟ್ ಈಗ ಇದು ಕಂಡೀಷನಲಿ ಕನ್ವರ್ಜೆಂಟ್. ಕಂಡೀಷನಲಿ ಕನ್ವರ್ಜೆಂಟ್. ಸೀರೀಸ್ ಕನ್ವರ್ಜೆಂಟ್ ಬರ್ತಾ ಇದೆ, ಬಟ್ ಅಬ್ಸಲ್ಯೂಟ್ ಬಂದ್ಬಿಡು ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿ ಸೀರೀಸ್ ಡೈವರ್ಜೆಂಟ್ ಬರ್ತಾ ಇದೆ, ಹಂಗಾಗಿ ಇದು ಕಂಡೀಷನಲಿ ಕನ್ವರ್ಜೆಂಟ್. ಸೊ ಕ್ಲಿಯರ್ ಆಯ್ತಲ್ವಾ? ಈಗ ಒಂದು ಲಾಜಿಕ್ ಅಪ್ಲೈ, ಈಗ ಒಂದೆರಡು ಪ್ರಾಬ್ಲಮ್ಸ್ ನೋಡೋಣ. ಇಷ್ಟುವರೆಗೂ ಏನೇನ್ ಮಾಡಿಯೋ ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳು, ಪ್ರೀವಿಯಸ್ ಸೆಟ್ ಅಲ್ಲಿ ಏನೇನು ಕೇಳಿದಾರೆ ಆ ಕ್ವಶನ್ಗಳು. ಇದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ನಾನು ಸಮ್ ಆಫ್ ಸೀರೀಸ್, ಸಮ್ಮೇಷನ್ ಆಫ್ ಸೀರೀಸ್ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇಲ್ಲಿ ಎರಡು ಸೀರೀಸ್ ಕೊಟ್ಟಿದ್ದಾರೆ. ಲೆಟ್ ಸಮೇಷನ್ ಸಮಥಿಂಗ್ ಕೊಟ್ಟಿದ್ದಾರೆ, ಇಲ್ಲಿ ಸಮೇಷನ್ 1 2 ಅಂತ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಕೇಳ್ತಾ ಇದ್ದಾನೆ. ಸೊ ಫಸ್ಟ್ ಒನ್ ಚೆಕ್ ಮಾಡಿ. ಫಸ್ಟ್ ಒನ್ ಇಲ್ಲಿ ಕೊಟ್ಟಿದ್ದಾನೆ. ಇದನ್ನ ಯಾವ ಟೆಸ್ಟ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಅಂದ್ರೆ ರೇಷಿಯೋ ಟೆಸ್ಟ್. ಫ್ಯಾಕ್ಟೋರಿಯಲ್ ಅಂತ ಬಂತಂದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ರೇಷಿಯೋ ಟೆಸ್ಟಿಗೆ ಬನ್ನಿ. ಓಕೆನಾ? ಎಲ್ಲಾದ್ರೂ ನಿಮ್ಮ ಎನ್ ನಲ್ಲಿ ಎ ನಲ್ಲಿ ನಿಮಗೆ ಫ್ಯಾಕ್ಟೋರಿಯಲ್ ಅಂತ ಬಂದ್ರೆ ಎಲ್ಲಿಗೆ ಬರ್ಬೇಕು ನೀವು? ರೇಷಿಯೋ ಟೆಸ್ಟಿಗೆ ಬರಬೇಕು. ರೇಷಿಯೋ ಟೆಸ್ಟ್ ಏನ್ ಹೇಳ್ತು? ರೇಷಿಯೋ ಟೆಸ್ಟ್ ಇಲ್ಲ ಯಾವ್ದು ಎರಡು ತರ ನೆನ್ಪಿಡ್ಕೋಬಹುದು. ಇಲ್ಲ an/n+1 ಆದ್ರೂ ಮಾಡಿ, ಇಲ್ಲಾಂದ್ರೆ an+1/an ಆದ್ರೂ ಮಾಡಿ. ಹಂಗೆ an+1/an ಅಂತ ಮಾಡಿದ್ರೆ ಅವಾಗ ಏನ್ ಬರ್ಬೇಕು ಕನ್ವರ್ಜೆನ್ಸ್ಗೆ? L<1 ಇದ್ರೆ less than 1 ಬರ್ಬೇಕು. ಅದೇ ನೀವು ಉಲ್ಟಾ ತಗೊಂಡ್ರಿ ಅಂತ ಅಂದ್ರೆ ಇದು ಉಲ್ಟಾ ಆಗುತ್ತೆ, greater than 1 ಆಗುತ್ತೆ. ನೋಡಿ ಎರಡು ಒಂದೇನೆ. ನಾನು an+1/an ಮಾಡ್ಕೋತೀನಿ. ಈಗ an+1 ಹೇಳಿ, ಡೈರೆಕ್ಟ್ ಆಗಿ ಹೇಳಿ an+1. ಇಲ್ಲಿ ಎನ್ ಜಾಗದಲ್ಲಿ n+1 ಹಾಕಿದ್ರೆ 2n+2 ಆಗುತ್ತಾ? 2n+2 ಫ್ಯಾಕ್ಟೋರಿಯಲ್. ಇದೇನಾಗುತ್ತಿದ್ದು? 3n+3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n+1 ಫ್ಯಾಕ್ಟೋರಿಯಲ್ ಇಂಟು 4n+4 ಫ್ಯಾಕ್ಟೋರಿಯಲ್ ಇಂಟು ಬೈ ಏನ್ ಅಂದ್ರೆ ಉಲ್ಟಾ ಆಗುತ್ತಲ್ವಾ? ಸೊ n ಫ್ಯಾಕ್ಟೋರಿಯಲ್ ಇಂಟು 4n ಫ್ಯಾಕ್ಟೋರಿಯಲ್ ಬ್ರಾಕೆಟ್ ಹಾಕೊಳ್ಳಿ 4nಗೆ, ಹೋಲ್ ಅಪಾನ್ 2n ಫ್ಯಾಕ್ಟೋರಿಯಲ್ ಬ್ರಾಕೆಟ್ ಇಂಟು 3n ಫ್ಯಾಕ್ಟೋರಿಯಲ್. ಹೌದಲ್ವಾ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಬರೀತೀನಿ ಆನ್ಸರ್ಸ್ನ. ಈ 2n+2 ನ ಸಿಂಪ್ಲಿಫೈ ಮಾಡಿದ್ರೆ 2n+2 ಬರುತ್ತಾ? ಇಂಟು 2n+1 ಬರುತ್ತಾ? ಇಂಟು 2n ಫ್ಯಾಕ್ಟೋರಿಯಲ್ ಬರುತ್ತೆ. ಆ 2n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ವಿತ್ ದಿಸ್ 2n ಫ್ಯಾಕ್ಟೋರಿಯಲ್. ಹೌದಲ್ವಾ? ಅಲ್ಲಿ ಹೊರಟೋಯ್ತು. ಇದೇ ತರ ಇದೇ ಹೆಂಗ್ ಬರುತ್ತೆ? 3n+3 ಬರುತ್ತೆ, 3n+2 ಬರುತ್ತೆ, 3n+1 ಬರುತ್ತೆ. ಹೌದಾ ಇಲ್ಲ? ಇಂಟು ಏನ್ ಬರುತ್ತೆ ಇಲ್ಲಿ? 3n ಫ್ಯಾಕ್ಟೋರಿಯಲ್. ಅದು ಇದ್ರ ಜೊತೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಡಿನಾಮಿನೇಟರ್ ಅದೇ ಲಾಜಿಕ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನ್ ಉಳಿಯುತ್ತೆ ಈಗ? n+1 ಇಂಟು n ಫ್ಯಾಕ್ಟೋರಿಯಲ್ ಬರುತ್ತೆ. ಅದು n ಫ್ಯಾಕ್ಟೋರಿಯಲ್ ಇದ್ರ ಜೊತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನ್ ಬರುತ್ತೆ? 4n+4, 4n+3, 4n+2, ಓ ಮೈ ಗಾಡ್, 4n+1 ಬರುತ್ತೆ. ಹೌದಲ್ವಾ? ಇಷ್ಟು ಬರುತ್ತೆ. ಇದಾದ್ಮೇಲೆ ಇದಕ್ಕೆ ಲಿಮಿಟ್ ಕಂಡುಹಿಡಿಬೇಕು. ಈಗ ಇದಕ್ಕೆ ಲಿಮಿಟ್ ಕಂಡುಹಿಡಿದಾಗ ನಿಮ್ಗೆ ಏನ್ ಬರುತ್ತೆ ಆನ್ಸರು? ನೋಡಿ, ಫ್ಯಾಕ್ಟರ್ಸ್ ನ ಕೌಂಟ್ ಮಾಡಿ. ಎಷ್ಟು ಫ್ಯಾಕ್ಟರ್ಸ್ ಇದೆ? ಮೇಲ್ಗಡೆ ಎಷ್ಟು ಫ್ಯಾಕ್ಟರ್ಸ್ ಇದಾವೆ, ಕೆಳಗಡೆ ಎಷ್ಟು ಫ್ಯಾಕ್ಟರ್ಸ್ ಇದಾವೆ? 1 2 3 4 5 ಇದೆ, ಕೆಳಗಡೆನೂ 5 ಇದೆ. ತೊಂದ್ರೆ ಇಲ್ಲ, ಜೀರೋ ಬರೋದಿಲ್ಲ. ಆನ್ಸರ್ ನಾನ್ ಜೀರೋ ಬರುತ್ತೆ ವ್ಯಾಲ್ಯೂ. ನಾನ್ ಜೀರೋ ಬಂದಾಗ ಅಂದ್ರೆ less than 1 greater than 1 ಇಂಪಾರ್ಟೆಂಟ್. ಈಗ ಇಲ್ಲಿ n ಫ್ಯಾಕ್ಟರ್ ಕೋಎಫಿಷಿಯಂಟ್ ಗಳನ್ನ ತಗೊಂತ ಹೋಗಿ ಅಷ್ಟೇ. 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಹೌದಾ? ಡಿವೈಡ್ ಬೈ ಕೆಳಗಡೆ 1 ಇಂಟು 4 ಇಂಟು 4 ಇಂಟು 4 ಇಂಟು 4. ಹೌದಲ್ವಾ? 2 2 4, 1 4 ಕ್ಯಾನ್ಸಲ್ ಆಯ್ತು. ಇನ್ನೆಷ್ಟಾಯ್ತು ಅಲ್ಲಿ ಮೇಲೆ? 3 9, 9 3 27. 27 ಡಿವೈಡ್ ಬೈ 16 64. ಡಿನಾಮಿನೇಟರ್ ಜಾಸ್ತಿ ಇದೆ ಅಲ್ವಾ? ಡಿನಾಮಿನೇಟರ್ ಜಾಸ್ತಿ ಇದೆ ಅಂದ್ರೆ ಏನು? less than 1. less than 1 ಅಂದ್ರೆ ಏನು? ಕನ್ವರ್ಜೆಂಟ್. ಅರ್ಥ ಆಗ್ತಿದೆಯಲ್ಲ? ನಾನು ತಗೊಂಡಿರೋದು an+1/an. an+1/an ತಗೊಂಡಾಗ less than 1 ಬಂದ್ರೆ ಕನ್ವರ್ಜೆಂಟ್. ಅದೇ ನೀವು an/an+1 ತಗೊಂಡು less than 1 ಬಂದ್ರೆ ಡೈವರ್ಜೆಂಟ್ ಅಂತ ತಗೋಬೇಕು. ಕನ್ಫ್ಯೂಷನ್ ಆಗ್ಬೇಡಿ, ಸ್ವಲ್ಪ ನೋಡ್ಕೊಳ್ಳಿ. ಇದು ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಈಗ ಯಾವ್ದು ಆಪ್ಷನ್ ಡಿಸ್ಕಾರ್ಡ್ ಮಾಡ್ತೀರಾ? ಈಗ ಸೀರೀಸ್ ಬಿ ಆಪ್ಷನ್ ಡಿಸ್ಕಾರ್ಡ್ ಆಯ್ತು. ಬೋತ್ ಆರ್ ಡೈವರ್ಜೆನ್ಸ್, ಇದು ಡಿಸ್ಕಾರ್ಡ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಎಲ್ಲ ಯೂಸ್ ಮಾಡ್ತೀರಾ?
ಸೆಕೆಂಡ್ ಒನ್ ಲಿಮಿಟ್ ಕಂಡಿಡಿರಿ. ಸೊ n ಕಾಮನ್ ಏನಿದೆ ಅಲ್ಲಿ, ತಗೊಂಡು 1 ಡಿವೈಡೆಡ್ ಬೈ n ಟು ದಿ ಪವರ್, ಸ್ಪ್ಲಿಟ್ ಮಾಡಿ ಅದನ್ನ. ಸ್ಪ್ಲಿಟ್ ಮಾಡಿದ್ರೆ 3n/2n ಆದ್ರೆ ಏನಾಗುತ್ತೆ ಅದು? 3/2 ಅದು 3/2 ಪ್ಲಸ್ 2/2n ಆದ್ರೆ 1/n ಆಗುತ್ತಲ್ವಾ? ಇಫ್ ಯು ಸ್ಪ್ಲಿಟ್ ದ್ಯಾಟ್, ನಿಮ್ಗೆ ಏನಾಗುತ್ತೆ? n ಟು ದಿ ಪವರ್ ಆಫ್ 3/2 ಇಂಟು n ಟು ದಿ ಪವರ್ 1/n ಆಗುತ್ತೆ. ಬೈ ಪಿ ಸೀರೀಸ್ ಇದನ್ನ ಏನಂತ ಅಂದ್ಕೊಂಡ್ರೆ ನೀವು, ಚೂಸ್ bn as what? 1/n to the power of 3/2. n to the power of 3/2 ತಗೊಳ್ಳಿ, an/bn ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಏನ್ ಬರುತ್ತೆ? an/bn ಮಾಡಿ, ಡೆಫಿನೆಟ್ಲಿ ನಿಮ್ಗೆ ನಾಟ್ ಈಕ್ವಲ್ ಟು ಝೀರೋ ಬರುತ್ತೆ. ಸೊ ಡೆಫಿನೆಟ್ಲಿ ಅವಾಗ ಏನಾಗುತ್ತೆ? bn ಮೇಲೆ ಡಿಪೆಂಡ್ ಆಗುತ್ತೆ. bn ಏನಾಗುತ್ತೆ? bn ಇಸ್ ಈಕ್ವಲ್ ಟು ಕನ್ವರ್ಜೆಂಟ್ ಡೈವರ್ಜೆಂಟ್ ಕನ್ವರ್ಜೆಂಟ್ ಸರ್. ಕನ್ವರ್ಜೆಂಟ್. ಯಾಕಂದ್ರೆ ಬೈ ಪಿ ಸೀರೀಸ್ ಪ್ರಕಾರ ಗ್ರೇಟರ್ ದ್ಯಾನ್ 1 ಬರುತ್ತಲ್ಲ 3/2 ಅನ್ನೋದು. ಸೊ ಹಂಗಾಗಿ ಸಮೇಶನ್ ಏನು ಕೂಡ ಏನಾಗುತ್ತೆ? ಕನ್ವರ್ಜೆಂಟ್ ಆಗುತ್ತೆ. ಅಂದ್ರೆ ಬೋತ್ ಸೀರೀಸ್ ಆರ್ ಕನ್ವರ್ಜಸ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ದ ಸೀರೀಸ್. ಇವೆಲ್ಲ ಕೇಸೆಟ್ ಕ್ವಶನ್ಸ್ಗಳು. ದ ಸೀರೀಸ್ ಸಮೇಶನ್ n is equal to 1 to infinity minus 1 whole power n 2n plus 1 divided by 3n plus 5 is ಡೈವರ್ಜೆಂಟಾ, ಕನ್ವರ್ಜೆಂಟಾ, ಕಂಡೀಷನಲ್ ಕನ್ವರ್ಜೆಂಟಾ, ಅಬ್ಸಲ್ಯೂಟ್ ಕನ್ವರ್ಜೆಂಟಾ ಅಂತ ಕೊಟ್ಟಿದ್ದಾನೆ. ಈಗ ಏನ್ ಮಾಡೋಣ? ಫಸ್ಟ್ ಏನ್ ಮಾಡ್ಬೇಕು? ಈಗ ಲಿಮಿಟ್ ಕಂಡಿಡಿರಿ. ಫಸ್ಟ್ ಆಫ್ ಆಲ್ ಲಿಮಿಟ್ ಕಂಡಿಡಿರಿ. ಲಿಮಿಟ್ ಏನು? ಲಿಮಿಟೇ ಸ್ಯಾಟಿಸ್ಫೈ ಆಗಲ್ಲ. ನೋಡಿ ಇಲ್ಲಿ ಏನಿದೆ ಅಲ್ಲಿ, 2/3 ಬಂತು ಸರ್. ಲಿಮಿಟ್ ಆಸ್ n tends to infinity an ಏನ್ ಬರುತ್ತೆ ನಿಮ್ಗೆ? 2/3 ಬರುತ್ತೆ. 2/3 ಅನ್ನೋದೇನು? ನಾಟ್ ಈಕ್ವಲ್ ಟು ಝೀರೋ. ಝೀರೋ ಬಂದ್ರೇನೆ ಕನ್ವರ್ಜೆಂಟ್, ಇಲ್ಲ ಅಂದ್ರೆ ಅದೇನಾಗುತ್ತೆ? ಡೈವರ್ಜೆಂಟ್. ಕನ್ವರ್ಜೆಂಟೇ ಅಲ್ಲ ಅಂದ್ರೆ ಇವೆರಡನ್ನು ಮಾತಾಡಕ್ ಆಗಲ್ವಲ್ಲ. ಎಸ್ ಸರ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಬೈ ಲೆಬ್ನಿಟ್ಸ್ ಟೆಸ್ಟ್ ಪ್ರಕಾರನೇ ಇದು ಕನ್ವರ್ಜೆನ್ಸ್ ಆಗ್ಲಿಲ್ಲ, ಹಂಗಾಗಿ ಅದು ಡೈವರ್ಜೆಂಟ್ ಅಂತ ಹೇಳ್ತದೆ. ಸೊ ದ ಸೀರೀಸ್ n is equal to 1 to infinity n upon, ಇದು ಡೈರೆಕ್ಟ್ಲಿ ಏನಿದು? ಪಿ ಸೀರೀಸ್. ಬಿ ಆಪ್ಷನ್. ಬಿ ಸರ್. ಸೊ ಪಿ ಸೀರೀಸ್ ಡೈವರ್ಜೆಂಟ್ ಕೇಳಿದಾನೆ. ಡೈವರ್ಜೆಂಟ್ ಅನ್ನೋದು ಆಪ್ಷನ್ ಸಿ ಬರುತ್ತೆ. ಆಪ್ಷನ್ ಸಿ ಬರುತ್ತೆ. ಲೆಸ್ ದನ್ ಆರ್ ಈಕ್ವಲ್ ಟು 1 ಡೈವರ್ಜೆಂಟ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸೀರೀಸ್ ಈಸ್ ಡೈವರ್ಜಸ್ ಅಂತ ಹೇಳಿದೀನಿ. ಈಗ ಇದೇ ಪ್ರಾಬ್ಲಮ್ ನಾವ್ ಈಗಿನ ಮಾಡಿದ್ವಿ ಅಲ್ವಾ? ನೋಡಿ, ಸೆಟ್ ಅಲ್ಲಿ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋದ್ರಿಂದ ಅನುಕೂಲ ಏನಂತಂದ್ರೆ, ನೋಡಿ ಇದೇ ಸೀರೀಸ್ ಆವಾಗಲೇ ಒಂದು ಮಾಡಿದ್ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಅದೇ ಕ್ವಶನ್ ತಾನೇ ಇದು. ಇದೇನ್ ಬಂತು ನಮ್ಗೆ ಅವಾಗಲೇ? ಕನ್ವರ್ಜೆಂಟ್ ಅಂತ ಬಂತು. ಓಕೆನಾ? ಸೊ ಇದು ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಅವ್ನು ಕೇಳಿದ್ರು ಡೈವರ್ಜೆಂಟ್. ಓಕೆನಾ? ಸೊ ಯಾವ್ದಾದ್ರು ಅಂತ ನೋಡೋಣ. ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಏನಾಗುತ್ತೆ? ಸೆಕೆಂಡ್ ಒನ್ ಟಕ್ ಅಂತ ಹೇಳ್ಬೋದು. ಮೇಲ್ಗಡೆ n to the power of 1/2 ಇದೆಯಾ? ಈ ಸೀರೀಸ್ ಅಲ್ಲಿ ಟಕ್ ಅಂತ ಹೇಳ್ಬಿಡಿ. ಕೆಳಗಡೆ ಹೈಯೆಸ್ಟ್ ಪವರ್ ಆಫ್ n ಕನ್ವರ್ಜೆಂಟ್ n ಕ್ಯೂಬ್ ಇದೆ. ಸೊ ಇದನ್ನ 1 divided by n to the power of 3 minus 1/2 ಬರುತ್ತೆ. ಅಂದ್ರೆ 3 ಮೈನಸ್ ಅಂದ್ರೆ 2.5 ಬರುತ್ತೆ. 2.5 ಅಂತಂದ್ರೆ 5/2 ಬರುತ್ತೆ. n to the power of 5/2 ಬರುತ್ತೆ. ಗ್ರೇಟರ್ ದ್ಯಾನ್ 1 ಅಂದ್ರೆ ಏನು? ಕನ್ವರ್ಜೆಂಟ್. ಸೊ ಇದು ಕನ್ವರ್ಜೆಂಟ್ ಅಂದ್ರೆ ಇದು ನಮ್ಮ ಆಪ್ಷನ್ ಆಗಲ್ಲ, ಇದು ನಮ್ಮ ಆಪ್ಷನ್ ಆಗಲ್ಲ. ಅಂಡ್ ಸಿ ದಿಸ್ ಆಪ್ಷನ್. ಸೊ n ಕ್ಯೂಬ್ ಬಿ ಡೈವರ್ಜೆಂಟ್ ಆಗುತ್ತೆ ಸರ್ ಕ್ವಶನ್. ಅಲ್ಲ, ಡಿ ಚೆಕ್ ಮಾಡೋಣ. n ಕ್ಯೂಬ್ ಡಿವೈಡ್ ಬೈ 2 power n ಬರುತ್ತಾ? ಬಿ ಎನ್. ಈಗ ಬಿ ಎನ್ ಇದು ಏನಾಗುತ್ತೆ? ಇದು ಕನ್ವರ್ಜೆಂಟ್ ಡೈವರ್ಜೆಂಟ್? ಇದು ಡೈವರ್ಜೆಂಟ್ ಆಗ್ತಿದೆ ಸರ್. n³ ಇದೆ, ಬಟ್ ಲಿಮಿಟ್ ಚೆಕ್ ಮಾಡಿದ್ರೆ 0 ಬರುತ್ತೆ ಸರ್. ಅಲ್ಲ, ಇದು ಹೆಂಗೆ ಲಿಮಿಟ್ ಚೆಕ್ ಮಾಡಿದ್ರೆ 0 ಬರುತ್ತಾ? 1/2 to the power of 10 tends to 0 ಆಗ್ಬಿಡ್ತಾರಲ್ಲ ಸರ್. ಅಲ್ಲಲ್ಲ, ಇದು n ಇದೆಯಲ್ಲ, ಹಂಗೆ ಹೇಳಕ್ಕಿಲ್ಲ. ಅದು ಡಾಮಿನೇಟ್ ಬಿಹೇವಿಯರ್ ಚೆಕ್ ಮಾಡಿ. ಡಾಮಿನೇಟ್ ಬಿಹೇವಿಯರ್ ಏನ್ ಹೇಳುತ್ತೆ? n power n ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ n ಫ್ಯಾಕ್ಟೋರಿಯಲ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ವಾಟ್? a power n ಅದು is very much greater ಇನ್ಫಿನಿಟಿ than ಆಗುತ್ತೆ. t of n is greater than ಏನಿದು? log n. ಇದು ಡಾಮಿನೇಟ್ ಬಿಹೇವಿಯರ್. ಇದು ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ? ನ್ಯೂಮರೇಟರ್, ಡಿನಾಮಿನೇಟರ್? ಇದು ಪಾಲಿನಾಮಿಯಲ್. ಇದು k power n. ಡಿನಾಮಿನೇಟರ್ ಡಾಮಿನೇಟ್ ಮಾಡ್ತಾ ಇದೆ. bn ಏನಾಗುತ್ತೆ ಇಲ್ಲಿ?
0 ಆಯ್ತದೆ. Zero. 0 ಬಂದ್ರೆ ಹೇಳಕ್ಕಾಗಲ್ಲ ಅಲ್ವಾ? Yes, sir. ಇಲ್ಲ ಅಂತಂದ್ರೆ ಬೇರೆ ಮೆಥಡ್ ಹೋಗಿ ಅಷ್ಟೇ. ಬೇರೆ ಮೆಥಡ್ ಏನಿದೆ? ಇದಕ್ಕೆ ಹೋಗಿ ಒಟ್ಟಿಗೆ. ಈಗ ಬಿ ಎಂದು ನೇಚರ್ ಚೆಕ್ ಮಾಡೋಕೆ ಅಷ್ಟೇ ರೀ, ಏನಿಲ್ಲ. ಈಗ ಬಿ ಅನ್ನು ನಾವು ಚೂಸ್ ಮಾಡ್ಬಿಟ್ಟಿದೀವಿ. ಈಗ ಎನ್ ಬೈ ಬಿ ಎನ್ ಅಲ್ಲಿ ಬಿ ಅನ್ನು ಚೂಸ್ ಮಾಡಿದೀವಿ. ಈಗ ಬಿ ಎಂದು ನೇಚರ್ ಗೊತ್ತಾಗ್ಬಿಟ್ರೆ ಅದ್ರ ನೇಚರ್ ಇದಾಗುತ್ತೆ. ಈಗ ಇದಕ್ಕೆ ರೇಷಿಯೋ ಟೆಸ್ಟ್ ಆದ್ರೂ ಹಾಕಿ, ಇಲ್ಲಾಂದ್ರೆ ಪವರ್ ಎನ್ ಇದ್ರೆ ಏನಂತ ಮಾಡ್ತೀರಾ? ಯಾವ್ದು ಇತ್ತಲ್ಲಪ್ಪ ಇದು, ಕೌಶಿ ರೂಟ್ ಟೆಸ್ಟ್ ಹಾಕ್ಬೋದು ನೀವು. ಕೌಶಿ ರೂಟ್ ಟೆಸ್ಟ್ ಹಾಕ್ಬೋದಲ್ಲ. ಸೊ ಬಿ ಎನ್ ಪವರ್ 1/n ಹಾಕಿದ್ರೆ ಏನಾಗುತ್ತೆ? ಸೊ n to the power of 1/n whole cube divided by 2 to the 2 ಆಗುತ್ತೆ. 1/n ಕ್ಯಾನ್ಸಲ್ ಆಗುತ್ತೆ. ಸೊ n to the power of ಸಾರಿ ಏನಿದು 1/n ಆಗುತ್ತೆ ಇದು. ಸೊ n to the power 1/n ನಲ್ಲಿ 1, ಸೊ 1/2 ಬರುತ್ತೆ. 1/2 ಲೆಸ್ ದೆನ್ 1. ಲೆಸ್ ದೆನ್ 1 ಅಂತಂದ್ರೆ ಏನು? Convergent. If Bn is convergent, total series is convergent. This is also convergent. This is not your option. So option B is correct. ಅರ್ಥ ಆಯ್ತಾ ಇಲ್ಲ ಇದು? ನಾನು ಏನ್ ಮಾಡಿದೆ ಅಂದ್ರೆ ಬಿ ಎನ್ ಚೂಸ್ ಮಾಡಿದ್ದೀನಿ ಇದಕ್ಕೆ, ಈ ಸೀರೀಸ್ಗೆ ಬಿ ಎನ್ ಚೂಸ್ ಮಾಡಿದೆ. ಈಗ ಬಿ ಎನ್ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಚೆಕ್ ಮಾಡಿದೆ. ಅದಕ್ಕೆ ಏನ್ ಮಾಡಿದೆ? ಫಸ್ಟ್ ಲಿಮಿಟ್ ಕಂಡು ಹಿಡ್ಕೊಂಡೆ. ಲಿಮಿಟ್ 0 ಬಂತು. ಲಿಮಿಟ್ 0 ಬಂದ್ರೆ ಏನ್ ಮಾಡು ಹೇಳಕ್ಕಾಗಲ್ಲ. ಓಕೆನಾ? ಲಿಮಿಟ್ 0 ಬಂದ್ರೆ ಕನ್ವರ್ಜೆಂಟ್ ಡೈವರ್ಜೆಂಟ್ ಹೇಳಕ್ಕಾಗಲ್ಲ. ನಾಟ್ ಈಕ್ವಲ್ ಟು 0 ಬಂದಿದ್ರೆ ಏನಂತ ಹೇಳ್ಬೋದಿತ್ತು? ಡೈರೆಕ್ಟ್ ಆಗಿ ಡೈವರ್ಜೆಂಟ್ ಅಂತ ಹೇಳ್ಬೇಕಿತ್ತು. ಬಟ್ ಯಾವಾಗ ಅದಕ್ಕೆ ಏನ್ ಮಾಡಿದೆ? ಕೌಶಿ ರೂಟ್ ಟೆಸ್ಟ್ ಅಥವಾ ನೀವು ರೇಷಿಯೋ ಟೆಸ್ಟ್ ಅಪ್ಲೈ ಮಾಡಿ ನೀವು ಮಾಡೋದು. ಲೆಸ್ ದೆನ್ 1 ಬಂದ್ರೆ ಕನ್ವರ್ಜೆಂಟ್. ಸೊ ಹಂಗಾಗಿ ದಿಸ್ ಇಸ್ ಕನ್ವರ್ಜೆಂಟ್. ಸೊ ಆಪ್ಷನ್ ಇಸ್ ಬಿ. ಅರ್ಥ ಆಯ್ತಾ ಇಲ್ಲ ಇದು? ಓಕೆ. ಸೊ ವಿತ್ ಫಾಲೋಯಿಂಗ್ ಇಸ್ ಟ್ರೂ. ಸಮೇಷನ್ 1/n ಅಂಡ್ n log n ಬೋತ್ ಕನ್ವರ್ಜ್. ಇದು ರಿಸಲ್ಟ್ ಹೇಳಿದ್ದೆ, ನೆನಪಿದ್ಯಾ? ಇದು False. n log n ರಿಸಲ್ಟ್ ಹೇಳಿದ್ದೆ. ಫಸ್ಟ್ ಆಫ್ ಆಲ್ 1/n ಅನ್ನೋದು ಪಿ ಸೀರೀಸ್. ಪಿ ಸೀರೀಸ್ ಆಲ್ವೇಸ್ ಪವರ್ 1 ಇರೋದ್ರಿಂದ ಇದೇನಾಗುತ್ತೆ? ಕನ್ವರ್ಜೆನ್ಸ್ ಆಗುತ್ತೆ. ಸಾರಿ, ಏನದು? ಡೈವರ್ಜ್ ಆಗುತ್ತೆ. ಸೊ ಆಪ್ಷನ್ ಎ ಕ್ಯಾನ್ಸಲ್ ಮಾಡ್ಬೋದು, ಆಪ್ಷನ್ ಡಿ ಕ್ಯಾನ್ಸಲ್ ಮಾಡ್ಬೋದು. ಇದೇನಾಗುತ್ತೆ? ಇದು ಪಿ ಸೀರೀಸ್ ತರನೇ ಸೇಮ್. ಇದೊಂದು ರಿಸಲ್ಟ್ ನೆನಪಿದ್ಯಾ? n ಇಂಟು ಲಾಗ್ n ಹೋಲ್ ಪವರ್ ಪಿ ಅಂತ ಹೇಳಿದ್ದೆ. ಸೊ ಪಿ ಇಸ್ ಗ್ರೇಟರ್ ದನ್ 0 ಇದ್ದು ಪಿ ಗ್ರೇಟರ್ ದನ್ 1 ಇದ್ರೆ Convergent. ಕನ್ವರ್ಜೆಂಟ್. ಇಫ್ ಪಿ ಬಿಲಾಂಗ್ಸ್ ಟು 0, 1 ಇದ್ರೆ ಏನಂತ ಹೇಳಿದ್ದೆ? ಡೈವರ್ಜೆಂಟ್ ಅಂತ ಹೇಳಿದ್ದೆ. ಇಲ್ಲಿ ಪಿ ಈಸ್ ಈಕ್ವಲ್ ಟು 1, ಹೌದಾ ಇಲ್ವಾ? ಇಲ್ಲಿ ಲಾಗ್ ಎನ್ ಪವರ್ 1 ಇದೆ ಅಂದ್ರೆ ಈಸ್ ಈಕ್ವಲ್ ಟು 1. ಡೈವರ್ಜೆಂಟ್ ಕನ್ವರ್ಜೆಂಟ್? Divergent. ಡೈವರ್ಜೆಂಟ್. ಡೈವರ್ಜೆಂಟ್ ಅಂದ್ರೆ ಎಲ್ಲಿದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ಬೋತ್ ಡೈವರ್ಜ್. ದ ಸೀರೀಸ್ ಈ ಕ್ವಶನ್ ಇದೆ. ಸೊ n+1 ಮೈನಸ್ ರೂಟ್ n ಡಿವೈಡ್ ಬೈ n ಪವರ್ x ಅಂತ ಇದೆ. ಸೊ ಇದು ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ನೋಡೋಣ ಈಗ. ಓಕೆನಾ? ಸೊ ವೆರಿ ಸಿಂಪಲ್. ಇಲ್ಲಿ ಏನ್ ಅಂತಂದ್ರೆ ಇದಾಗುತ್ತೆ. ನೀವು ಜಸ್ಟ್ ಪಿ ಸೀರೀಸ್ ಅಲ್ಲೇ ನೋಡ್ಕೋಬಹುದು ಇದನ್ನು ಕೂಡ. ಸೊ ನ್ಯೂಮರೇಟರ್ ಏನ್ ಕಾಮನ್ ಇದೆ? ಹೈಯೆಸ್ಟ್ ಪವರ್ ಆಫ್ n ರೂಟ್ n ಆಗುತ್ತಾ? ನಾನು ಡೈರೆಕ್ಟ್ ಆಗಿ ಬಿ ಎನ್ ಚೂಸ್ ಮಾಡ್ಬಿಡ್ತೀನಿ. ಹೊಡಿದವ್ರೆ ಬಿ ಎನ್ ಏನೆಲ್ಲ ಬರ್ಕೊಳ್ಳೋಲ್ಲ. ಬಿ ಎನ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ಪವರ್ ಆಫ್ n ಏನಿದೆ ಅಲ್ಲಿ? ರೂಟ್ n ಇದೆ. ಡಿವೈಡ್ ಬೈ ಇಲ್ಲಿ ಹೈಯೆಸ್ಟ್ ಪವರ್ ಆಫ್ n ಪವರ್ x ಇದೆ, ಹೌದಲ್ವಾ? ಸೊ ಇಫ್ ಯು ಸಿಂಪ್ಲಿಫೈ ದಿಸ್ 1/n to the power x minus 1/2 ಆಗುತ್ತಾ? ಹೌದಾ ಇಲ್ವಾ? ಯಾವ ತಪ್ಪಾಯ್ತಾ? Yes, sir. ಸರ್ ಎನ್ ಬೈ ಬಿ ಎನ್ ಮಾಡಿದ್ರೆ ಫೈನೈಟ್ ಲಿಮಿಟ್ ಬರ್ಬೇಕಲ್ಲ ಸರ್? ಬರಲ್ಲ. ಫೈನೈಟ್ ಲಿಮಿಟ್ ಬರಲ್ಲ. ಕರೆಕ್ಟ್. ಇಲ್ಲ ಬಿ ಎನ್ ಚೂಸ್ ಮಾಡಾಗ ಇದು ಸರಿಯಾದ ದಾರಿ ಅಲ್ಲ. ಈಗ ರಾಷನಲೈಸ್ ಮಾಡಿ ಡೈರೆಕ್ಟ್ ಆಗಿ ಚೂಸ್ ಮಾಡಿದ್ರು ಬಿ ಎನ್. ಅದಕ್ಕೆ ನಾವು ಹೇಳಿದ್ದು ಸಡನ್ ಆಗಿ ಬಿ ಎನ್ ಚೂಸ್ ಮಾಡಿ ಆನ್ಸರ್ ಹೇಳಕ್ಕಾಗಲ್ಲ. ಫಸ್ಟ್ ಎನ್ ಬೈ ಬಿ ಎನ್ ಮಾಡಿದ್ರೆ ಫೈನೈಟ್ ಬರ್ತಿದ್ಯಾ ನಾನ್ ಜೀರೋ ಬರ್ತಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ಇದು ಹಂಗ್ ಬರಲ್ಲ. ಆ ತರ ಚೂಸ್ ಮಾಡಕ್ ಹೋದ್ರಲ್ವಾ? ಬರುತ್ತಾ? ಬರಲ್ವಾ? ರೂಟ್ n ಪವರ್ x ಕ್ಯಾನ್ಸಲ್ ಆಗುತ್ತೆ. 0 ಬರುತ್ತೆ ಅವಾಗ. 1 - 1 ಏನಾಗುತ್ತೆ? 0 ಬಂದ್ಬಿಡುತ್ತೆ ಅವಾಗ. 0 ಬರಂಗಿಲ್ಲ. ಅದಕ್ಕೆ ಏನ್ ಮಾಡಿ, ನೀವು ಫಸ್ಟ್ ರಾಷನಲೈಸ್ ಮಾಡಿ. ಸೊ ಎನ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ? ರೂಟ್ n+1
ಮೈನಸ್, ಅರ್ಥ ಆಗ್ತಿದೆ ಹೇಳ್ತಿರೋದು, ನಾವು ಡೈರೆಕ್ಟ್ ಆಗಿ ಏನ್ ಬೈ ಲಿಮಿಟ್ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ. ಯಾಕಂತ ಅಂದ್ರೆ ಈ ತರ ಬಿ ಎನ್ ಕನ್ಸ್ಟ್ರಕ್ಟ್ ಮಾಡೋದು ತಪ್ಪು ಆಕ್ಚುಲಿ. ಓಕೆನಾ, ಈ ತರ ಡೈರೆಕ್ಟ್ ಆಗಿ ಬಿ ಎನ್ ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಯಾಕಂತಂದ್ರೆ ನಿಮ್ಗೆ ಅಲ್ಲಿ ನಾನ್ ಜೀರೋ ಫೈನೈಟ್ ಬರಬೇಕು. ನೀವು ಹಿಂಗ್ ಡೈರೆಕ್ಟ್ ಆಗಿ ಬಿ ಎನ್ ಅಪ್ಲೈ ಮಾಡಿದಾಗ ಇರುತ್ತೆ, ಏನ್ ಬೈ ಬಿ ಎನ್ ಮಾಡಿದಾಗ ನಿಮ್ಗೆ ಆನ್ಸರ್ ಜೀರೋ ಬರುತ್ತೆ ನೋಡಿ, ಚೆಕ್ ಮಾಡಿ. ಲಿಮಿಟ್ ಜೀರೋ ಬರಂಗಿಲ್ಲ ನಮ್ಗೆ. ಓಕೆ, ಅದಕ್ಕೆ ಏನ್ ಮಾಡಿ, ಲಿಮಿಟ್ ಜೀರೋ ಬರ್ದೇ ಇರೋ ತರ, ಸೊ ಎನ್ ಪವರ್ ಎಕ್ಸ್ ಇದೆಯಾ ಇಂಟು ರೂಟ್ ಆಫ್ ಎನ್ ಪ್ಲಸ್ ಒನ್ ಪ್ಲಸ್ ರೂಟ್ ಎನ್ ಡಿವೈಡೆಡ್ ಬೈ ಏನಾಗುತ್ತೆ ಈಗ ಇಲ್ಲಿ ರೂಟ್ ಆಫ್ ಎನ್ ಪ್ಲಸ್ ಒನ್ ಪ್ಲಸ್ ರೂಟ್ ಎನ್. ಚೆಕ್ ಮಾಡಿ. ಈಗ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನ್ ಬರ್ತಿದ್ದು, ನ್ಯೂಮರೇಟರ್ 1 ಬರುತ್ತೆ ಡಿವೈಡ್ ಬೈ ಎನ್ ಪವರ್ ಎಕ್ಸ್ ಇಂಟು ಬ್ರಾಕೆಟ್ ರೂಟ್ ಆಫ್ ಎನ್ ಪ್ಲಸ್ ಒನ್ ಪ್ಲಸ್ ರೂಟ್ ಎನ್. ನೌ ಚೂಸ್ ಬಿ ಎನ್. ಸೊ ದಿಸ್ ಈಸ್ ಯುವರ್ ಎ ಎನ್. ನೌ ಚೂಸ್ ಯುವರ್ ಬಿ ಎನ್ ಇನ್ ಸಚ್ ಅ ವೇ ದಟ್ ಎನ್ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಈ ರೂಟ್ ಎನ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ಎನ್ ಟು ದಿ ಪವರ್ ಆಫ್ 1/2 ಆಗುತ್ತೆ. ನೌ ದಿಸ್ ವಿಲ್ ಬಿ 1 ಡಿವೈಡ್ ಬೈ ಎನ್ ಟು ದಿ ಪವರ್ ಆಫ್ ವಾಟ್, ಎಕ್ಸ್ ಪ್ಲಸ್ 1/2 ಆಗುತ್ತಲ್ವಾ. ನಾವು ಇವಾಗ ಬೇಕಾದ್ರೆ ಎನ್ ಬೈ ಬಿ ಎನ್ ಮಾಡಿ ನಿಮ್ಗೆ ನಾನ್ ಜೀರೋ ಬರುತ್ತೆ ನೋಡಿ. ಈಗ ಚೆಕ್ ಮಾಡಿಬೇಕಾರೆ ಎನ್ ಬೈ ಬಿ ಎನ್ ಮಾಡಿ, ಎನ್ ಬೈ ಬಿ ಎನ್ ಮಾಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ರೂಟ್ ಅಲ್ವಾ. ಎನ್ ಇಸ್ ವಾಟ್ 1 ಡಿವೈಡ್ ಬೈ ಎನ್ ಪವರ್ ಎಕ್ಸ್ ಇಂಟು ರೂಟ್ ಎನ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಫ್ ಟೇಕ್ ರೂಟ್ ಎನ್ ಕಾಮನ್ ರೂಟ್ ಆಫ್ 1 ಪ್ಲಸ್ 1 ಬೈ ಎನ್ ಪ್ಲಸ್ 1 ಆಗುತ್ತೆ. ಬಿ ಎನ್ ಮಾಡಿದ್ರೆ ಏನ್ ಬರುತ್ತೆ, ಬಿ ಎನ್ ಎಸ್ ಎನ್ ಎಕ್ಸ್ ಇಂಟು ಎನ್ ಟು ದಿ ಪವರ್ ಆಫ್ 1/2 ಡಿವೈಡ್ ಬೈ 1 ಆಗುತ್ತೆ. nx n to the power of 1/2, nx n to the power of 1/2 cancel ಆಗುತ್ತೆ. If you apply the limit here, you will get what, 1 upon root 1 plus 1 which is equal to 1/2 not equal to 0, ಫೈನೈಟ್ ವ್ಯಾಲ್ಯೂ ಬರ್ತಾ ಇದೆ. ಈಗ ಅಪ್ಲೈ ಮಾಡ್ಬೋದು ನಾವು ಅಂತ ಅರ್ಥ ಆಗ್ತಿದ್ಯಾ. ಈಗ ಏನ್ ಮಾಡಬೇಕು, ಬೈ ಪಿ ಸಿ ಈಗ ಈಗ ನೇಚರ್ ಆಫ್ ಬಿ ಎನ್ ಮೇಲೆ ಡಿಪೆಂಡ್ ಆಗಿದೆ. ಈಗ ನೇಚರ್ ಆಫ್ ಬಿ ಎನ್ ಇಸ್ ವಾಟ್, ದಿಸ್ ಇಸ್ ಕನ್ವರ್ಜೆಂಟ್ ಓನ್ಲಿ ವೆನ್ ಎಕ್ಸ್ ಪ್ಲಸ್ 1/2 is what, greater than 1. So x plus 1/2 is greater than 1 ಅಂತಂದ್ರೆ x is greater than 1 minus 1/2. So x is greater than 1/2. So convergent if x is greater than 1/2. So converges for all x greater than 1/2. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ನಾವು ಡೈರೆಕ್ಟ್ ಆಗಿ ಬಿ ಎನ್ ಚೂಸ್ ಮಾಡೋದು ಇಟ್ ಇಸ್ ಅ ರಾಂಗ್ ವೇ. ಅರ್ಥ ಆಗ್ತಿದ್ಯಾ? ನಾವು ಇದನ್ನ ಚೆಕ್ ಮಾಡ್ಲೇಬೇಕು. ಲಿಮಿಟ್ ಕಂಪ್ಯಾರಿಸನ್ ಮಾಡಿದಾಗ ನಾವು ತುಂಬಾ ಸರಿ ಏನ್ ಮಾಡ್ಬಿಡ್ತೀವಿ, ಡೈರೆಕ್ಟ್ ಆಗಿ ಬಿ ಎನ್ ಅಂತ ನೋಡ್ಬಿಡ್ತೀವಿ. ಸೊ ದಟ್ ಈಸ್ ರಾಂಗ್ ವೇ. ಎನ್ ಬೈ ಬಿ ಎನ್ ನಾಟ್ ಈಕ್ವಲ್ ಟು 0, ಫೈನೈಟ್ ವ್ಯಾಲ್ಯೂ ಬರಲೇಬೇಕದು. ಆ ತರ ಯು ಹ್ಯಾವ್ ಟು ಚೂಸ್ ಬಿ ಎನ್. ನೌ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸೀರೀಸ್ ಇಸ್ ಕನ್ವರ್ಜೆಂಟ್? 1/n ಡೈವರ್ಜೆಂಟ್. ಇದು ಕೂಡ ಲಿಮಿಟ್ ಏನ್ ಬರುತ್ತೆ, 3/4 ನಾಟ್ ಈಕ್ವಲ್ ಟು 0 ಬರ್ತದೆ. ಡೈರೆಕ್ಟ್ ಆಗಿ ಹೇಳ್ಬೋದು ಡೈವರ್ಜೆಂಟ್ ಅಂತ, ಕನ್ವರ್ಜೆಂಟ್ ಆಗಲ್ಲ. ಸೊ ಇದೇನಾಗುತ್ತೆ, n ಮೈನಸ್ 1/n ಹೋಗ್ಲಿ ಬಿಡಿ, ಇದು ನೋಡೋಣ. 1/n ಇದಂಗ್ ಮಾಡೋದು, 1/n² ಅಂತ ತಗೋಬೋದಾ ಬಿ ಎನ್. ಬಿ ಎನ್ 1/n², ಪ್ರೊವೈಡೆಡ್ ಇದನ್ನ ಈಸಿಯಾಗಿ ಹೇಳ್ಬೋದು. ಏನ್ ಬೈ ಬಿ ಎನ್ 0 ಬರ್ತಾ ಇಲ್ಲ ತಾನೆ, ಬರಲ್ಲ, ಕ್ಯಾನ್ಸಲ್ ಆಗಿ 1 ಬರುತ್ತೆ. 1/1 ಬರುತ್ತೆ. ಬಿ ಎನ್ ನಾಟ್ ಈಕ್ವಲ್ ಟು ಇದು ಬರುತ್ತೆ, ಏನ್ ಬೈ ಬಿ ಎನ್ ಲಿಮಿಟ್ ನಾಟ್ ಈಕ್ವಲ್ ಟು 0, ಫೈನೈಟ್ ವ್ಯಾಲ್ಯೂ ಬರುತ್ತೆ. ಅವಾಗ ಬಿ ಎನ್ ಇಸ್ ಈಕ್ವಲ್ ಟು 1/n² ತಗೊಂತೀರಾ. ಅವಾಗ ಏನಂತ ಹೇಳ್ಬೋದು, 1/n² ಬೈ ಪಿ ಟೆಸ್ಟ್ ಅಂತ ಹೇಳ್ಬೋದು, ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಸೊ ದಿಸ್ ಸೀರೀಸ್ ಇಸ್ ಕನ್ವರ್ಜೆಂಟ್. ಅರ್ಥ ಆಯ್ತಾ? ಸರ್ ಫೋರ್ತ್ ರೀತಿ ಮಾಡುವ ಸರ್ ಅಲ್ಲಿ ಫೋರ್ತ್ ಒನ್ ಡೈವರ್ಜೆಂಟ್ ಅಲ್ಲೇ ಬರ್ತಿದ್ಯಲ್ಲ. ಇಂಟೆನ್ಸ್ ಇನ್ಫಿನಿಟಿ ಅಂದ್ರೆ ಇದು 0 ಆಯ್ತದೆ, ಇದು ಇನ್ಫಿನಿಟಿ ಬರ್ತದಲ್ಲ. ಇನ್ಫಿನಿಟಿ ಮೈನಸ್ 0 ಇಸ್ ವಾಟ್, ಇನ್ಫಿನಿಟಿ ಬರ್ತದೆ. ಓಕೆ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡ್ಬಿಟ್ಟು ಏನಿದೆ ಸಮ್ಮೇಷನ್ ಆಫ್ ಸೀರೀಸ್ ಮಾಡ್ತೀನಿ. ಸಮ್ಮೇಷನ್ ಆಫ್ ಸೀರೀಸ್ ಅಲ್ಲಿ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಒಂದು ಕ್ವಶನ್ ಅಂತ ಇದ್ದೇ ಇರುತ್ತೆ, ಎಲ್ಲ ಪೇಪರ್ ಅಲ್ಲೂ ಚೆಕ್ ಮಾಡಿ ಒಂದು ಕ್ವಶನ್ ಇರುತ್ತೆ. ಮತ್ತೆ ಇದಾದ್ಮೇಲೆ ನಾನು ನೆಕ್ಸ್ಟ್ ಲಿಮಿಟ್ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಹೋಗ್ತೀನಿ.
ಮತ್ತೆ ಮತ್ತೆ ನಾನು ಬೆಳಿಗ್ಗೆ ಇನ್ಫಾರ್ಮ್ ಮಾಡ್ದಂಗೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಸ್ ಕೂಡ ಇರುತ್ತೆ ನಿಮಗೆ. ಸೊ ಅದಕ್ಕೆ ಈಗ ಟೈಮ್ನ ನಾವು ಹಾಕಿರೋ ಸ್ಲಾಟು ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡಿದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಎಕ್ಸಾಮ್ ಕ್ಲಿಯರ್ ಇದು ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಸ್ಯಾಕ್ರಿಫೈಸ್ ಮಾಡಲೇಬೇಕು. ನೀವು ಎಲ್ಲೆಲ್ಲಿ ತುಂಬಾ ಜನ ವರ್ಕಿಂಗ್ ಪ್ರೊಫೆಷನ್ಸ್ ಇದ್ದೀರಾ, ಐ ಅಗ್ರಿ. ಬಟ್ ನೀವು ಅಷ್ಟೇ ಎಲ್ಲೆಲ್ಲಿ ಟೈಮ್ ಆಗುತ್ತೆ ಇನ್ನ ರಿಮೈನಿಂಗ್ ಇನ್ನ ಕರೆಕ್ಟಾಗಿ ಲೆಕ್ಕ ಹಾಕೊಳ್ಳಿ. ಇವತ್ತಿಂದ ಎಷ್ಟಿದೆ, 50 ಡೇಸ್ ಇದೆಯಾ ಕರೆಕ್ಟಾಗಿ? 50 ಡೇಸ್ ಟ್ರೈ ಮಾಡಿ, ಡೆಫಿನೆಟ್ ಆಗಿ ನೀವು ಸ್ಕೋರ್ ಮಾಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಯಾಕಂದ್ರೆ 40 ಮಾರ್ಕ್ಸ್ ಇರೋದ್ರಿಂದ ನೀವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಅರ್ಥ ಆಗ್ತಿದಲ್ವಾ? 40ರಲ್ಲಿ ನಾನು ಹೇಳೋದು ಅವರು ಬರ್ತಾ ಇರೋದು ಮತ್ತೆ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಅವರು ಹಿಂದಿ ಅವರು, ಬಟ್ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ನಿಮ್ ಜೊತೆ ಅವರು. ಸೊ ನೀವು ಅಷ್ಟೇ ಏನೇ ಕೇಳೋದಿದ್ರೆ ಅವ್ರನ್ನ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡಿ, ಓಕೆನಾ? ಅಟ್ಲೀಸ್ಟ್ ನಾನು ಹೇಳೋದು, ಸೊ ಈಸ್ ಎಕ್ಸ್ಪರ್ಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಓಕೆನಾ? ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. 40ಕ್ಕೆ ನೀವು ಅಟ್ಲೀಸ್ಟ್ ಒಂದು 20 ಕ್ವಶನ್ ಅಟೆಂಡ್ ಮಾಡ್ತೀನಿ ನಾನು, ಗೊತ್ತಿರೋ ಟಾಪಿಕ್ ಇವು ಅಂತ ತರ ಮಾಡಿದಾಗ ಏನಾಗುತ್ತೆ, 20ರಲ್ಲಿ ಮಿನಿಮಮ್ ಒಂದು 15 ಕ್ವಶನ್ ಅಟೆಂಡ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ, 5 ಕ್ವಶನ್ ತಪ್ಪಾದ್ರೂ ಕೂಡ ಇನ್ನು 20ರಲ್ಲಿ ಒಂದು 6ರಿಂದ 7 ಕ್ವಶನ್ ಏನಾದ್ರು ರೈಟ್, 5 ಕ್ವಶನ್ ರೈಟ್ ಆದ್ರೂ ಕೂಡ 40ಕ್ಕೆ 20 ರೈಟ್ ಆದ್ರೂ ಗ್ರೇಟ್ ಅಚೀವ್ಮೆಂಟ್. ಇನ್ನ ಇಲ್ಲಿ 60 ಕ್ವಶನ್ ಅಲ್ಲಿ 35 ರೈಟ್ ಆದ್ರೂ ಕೂಡ ನಿಮ್ಗೆ 55 ಆಯ್ತು. 55 ಪ್ಲಸ್ 20 ಎಷ್ಟಾಯ್ತಿದೆ? ಸಾರಿ, 55 ಆಯ್ತು. 55 ಇಂಟು 2 ಎಷ್ಟಾಯ್ತಿದೆ? 110 ಮಾರ್ಕ್ಸ್ ಆಗ್ತಿದೆ. ಸೊ ನೀವು ಜನರಲ್ ಪೇಪರ್ ಅಲ್ಲಿ ಒಂದು 30 ಸ್ಕೋರ್ ಮಾಡಿದ್ರೆ 60 ಆಯ್ತಿದೆ. ಸೊ 60 ಅಂದ್ರೆ ಎಷ್ಟೈತೆ? 120 ಆಯ್ತು. 170 ಗುಡ್ ಸ್ಕೋರ್, ಓಕೆನಾ? ಸೊ ಈ ಲಾಜಿಕಲ್ ಯೋಚನೆ ಮಾಡಿ, ಆಗುತ್ತೆ. ನೀವು ಪ್ರಯತ್ನ ಪಡಿ. ನೀವು ಕ್ಯಾಟಗರಿ ಎಲ್ಲ ಆಮೇಲೆ ಇಟ್ಕೊಳ್ಳೋಣ, ಆಮೇಲೆ ರಿಸರ್ವೇಶನ್ ಅದೆಲ್ಲ ಆಮೇಲೆ ಇಟ್ಕೊಳ್ಳೋಣ. ನೀವು ಅಂದ್ಕೊಳ್ಳಿ 160 ಪ್ಲಸ್ ಅಥವಾ 170 ರೀಚ್ ಮಾಡ್ಬೇಕು ನನ್ನ ಸ್ಕೋರ್ ಅನ್ನೋದು ನಿಮ್ ತಲೆಯಲ್ಲಿ ಇರಲಿ. ಸೊ 170 ರೀಚ್ ಮಾಡಿದ್ರೆ ಡೆಫಿನೆಟ್ಲಿ, ಸೊ ಇನ್ ಎನಿ ಸರ್ಕಮ್ಸ್ಟೆನ್ಸಸ್ ನಿಮ್ದು ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಲ್ವಾ? ಇನ್ ಮುಂದೆ Okay. ಸ್ವಲ್ಪ ನಿಮ್ ಪ್ರಿಪ್ರೇಷನ್ ನ ಇಂಟೆನ್ಸಿವ್ ಮಾಡಿ, ಏನೇನ್ ಟಾಪಿಕ್ಸ್ ಗಳಾಗಿದೆ ಅವನ್ನ ರಿವಿಷನ್ ಮಾಡ್ಕೊಂತ ಹೋಗಿ. ಒಂದೇ ಟಾಪಿಕ್ ನಲ್ಲೇ ಕುತ್ಕೊಳಕ್ ಹೋಗ್ಬಿಡಿ. ನನ್ಗೆ ಹೇಳೋದು, ಒಂದೇ ಟಾಪಿಕ್ ನಲ್ಲೇ ಯಾವ್ದು ಅರ್ಥ ಆಗ್ತಿಲ್ಲ ಅಂತ ಕುತ್ಕೊಳಕ್ಕಿಂತನ ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿ. ಯಾಕಂದ್ರೆ ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿದ್ರೆ ನೀವು ಸಿಲೆಬಸ್ ಇದು ಮಾಡ್ಕೊಳಕ್ಕಾಗುತ್ತೆ. ಯಾಕಂದ್ರೆ ಯೂಸ್ ಸಿಲೆಬಸ್ ಇರೋದ್ರಿಂದ ಸ್ವಲ್ಪ ಸಿಲೆಬಸ್ ಕವರ್ ಮಾಡಿ 3 ಕ್ಲಾಸ್ ಅಟೆಂಡ್ ಮಾಡಕ್ ಟ್ರೈ ಮಾಡಿ. ಸಪೋಸ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂತಂದ್ರೆ ರೆಕಾರ್ಡ್ ಕ್ಲಾಸಸ್ ಆಸ್ ಯೂಶುವಲ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ನೀವು ಯಾವಾಗ ಫ್ರೀ ಇರುತ್ತೋ ಅವಾಗ ವಾಚ್ ಮಾಡಿ. ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ನನ್ಗೆ ಕೇಳೋದಾದ್ರೆ. ಅಂಡ್ ಆಲ್ಸೋ ಜನರಲ್ ಪೇಪರ್, ಸೊ ಜನರಲ್ ಪೇಪರ್ಗೋಸ್ಕರನು ಕೂಡ ನಾನು ಯೂಟ್ಯೂಬ್ ವಿಡಿಯೋಸ್ನ ಮಾಡಿಸ್ತಾ ಇದ್ದೀವಿ ಬೇರೆ ಒಬ್ರು ಫ್ಯಾಕಲ್ಟಿ ಹತ್ರ. ಕಂಪ್ಲೀಟ್ ಜನರಲ್ ಪೇಪರ್ ಅಲ್ಲಿ ಏನ್ ಬರ್ತದೆ, ಯೂನಿಟ್ 1 ಇಂದ ಯೂನಿಟ್ 10 ವರ್ಗು ಕಂಪ್ಲೀಟ್ ವಿಡಿಯೋಸ್ ಬರುತ್ತೆ. ಅದು ದಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಫಾರ್ ಎವ್ರಿ ಒನ್. ಅದು ಎಲ್ರಿಗೂ ಫ್ರೀ ಇರುತ್ತೆ. ಯೂಟ್ಯೂಬ್ ಚಾನಲ್ ನಮ್ದು ಏನಿದೆ ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಅದು ಸಿಗುತ್ತೆ. ಯಾವಾಗ ಫ್ರೀ ಇರುತ್ತೆ, ಅಲ್ಲಿ ಏನು ಕ್ಯಾಲ್ಕುಲೇಷನ್ ಇರೋದು ಏನಿಲ್ಲ. ನೀವು ಸುಮ್ಮನೆ ಎಲ್ಲೋ ಕುತ್ಕೊಂಡು ನೀವು ಇದನ್ನ ಮಾಡೋದು, ಒಂದು ಆಡಿಯೋ ತರ ಕೇಳಿದ್ರು ಸಾಕದು. ಅಲ್ಲೇನ್ ಟರ್ಮಿನಾಲಜಿ ಯೂಸ್ ಮಾಡ್ತಾರೆ, ಸೊ ಅದು ಇವಾಗಿನ ರೀಸೆಂಟ್ ಇದರಲ್ಲಿ ಏನೇನು ಬರ್ತವೆ, ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು, ನೀವು ಹೈಯರ್ ಎಜುಕೇಶನ್ ಅಲ್ಲಿ ಏನೇನು ಬಂದಿದಾವೆ ಇವಾಗ ಹೊಸದಾಗಿ, ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದನ್ನ ಸುಮ್ಮನೆ ಆಡಿಯೋ ತರ ಕೇಳಿದ್ರು ಸಾಕು, ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಎಲ್ಲ 10 ಯೂನಿಟ್ಗಳನ್ನು ಮಾಡಿಸ್ತೀನಿ, ಓಕೆನಾ? ಸೊ ಸ್ವಲ್ಪ ಇನ್ 50 ಡೇಸು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಸೊ ಕ್ಲಿಯರ್ ಆಗುತ್ತೆ, ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಸರ್ ಹೇಳಿ ಮೇಡಮ್. ಸರ್ ಸ್ಟಾರ್ಟ್ ಕ್ಲಾಸ್ ನಾಳೆಯಿಂದನ ಸ್ಟಾರ್ಟ್ ಸರ್? ಮೇಡಮ್, ಆಕ್ಚುಲಿ ಇವತ್ತು ನಾನು ನೈಟ್ 9 ಗಂಟೆಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸ್ಟಾರ್ಟ್ಸ್ ಪ್ರಾಬಲಿ ನಾಳೆಯಿಂದಾನೆ ಅಂತ ಹೇಳಿದ್ದಾರೆ ಸರ್. ನಾಳೆ ಇಲ್ಲ ಅಂತಾದ್ರೂ ನಾಡಿದ್ದಿಂದ ಕನ್ಫರ್ಮ್ ಶುರು ಆಗುತ್ತೆ. ನಾನು ಇವತ್ತು ನೈಟ್ 9 ಗಂಟೆ ಅಷ್ಟೊತ್ತಿಗೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, sir.